Hello students, welcome back to my channel. So ನಾವು ಇವತ್ತೇನು ನೋಡ್ತಾ ಇದೀವಿ ಅಂದ್ರೆ ವಿ ಆರ್ ಸ್ಟಾರ್ಟಿಂಗ್ ವಿತ್ ನ್ಯೂ ಟಾಪಿಕ್ ಕಾಲ್ಡ್ ಆಸ್ ಟ್ರಯಾಂಗಲ್ಸ್. ಓಕೆ, ಸೊ ಇದು ಜಾಮೆಟ್ರಿ ಪಾರ್ಟ್ ಒಳಗೆ ಬರ್ತೈತಿ. ಸೊ ನಾವು ಪ್ರೀವಿಯಸ್ಲಿ ಏನ್ ನೋಡ್ಕೊಂಡಿವಿ ಅಂತಂದ್ರೆ ನಾವು ಆಕ್ಸಿಯಮ್ಸ್ ಅಂಡ್ ಪಾಸ್ಟುಲೇಟ್ಸ್ ನೋಡ್ಕೊಂಡ್ವಿ, ಆಮೇಲೆ ಥೆರಮ್ಸ್ ನ ನೋಡ್ಕೊಂಡ್ವಿ, ಆಮೇಲೆ ನೆಕ್ಸ್ಟ್ ಪಾಲಿಗಾನ್ಸ್ ನ ಕಂಪ್ಲೀಟ್ ಮಾಡಿದ್ವಿ. ಓಕೆ, ಸೊ ಇವತ್ತು ನಾವೇನ್ ಸ್ಟಾರ್ಟ್ ಮಾಡ್ತಾ ಇದೀವಿ ಅಂದ್ರೆ ಟ್ರಯಾಂಗಲ್ಸ್ ಟಾಪಿಕ್ ಸ್ಟಾರ್ಟ್ ಮಾಡ್ತಾ ಇದೀವಿ. ಅದರದ್ದು ಫಸ್ಟ್ ಲೆಕ್ಚರ್ ಆಗ್ತೈತಿ. ಸೊ ಇದ್ರಾಗ ನಿಮಗೆ ಮೇನ್ಲಿ ಬೇಸಿಕ್ಸ್ ಹೇಳ್ಕೊಡ್ತೀನಿ, ಆಮೇಲೆ ಫಂಡಮೆಂಟಲ್ಸ್, ಆಮೇಲೆ ಕಾನ್ಸೆಪ್ಟ್ಸ್ ಬರ್ತಾವ ಅವೆಲ್ಲನೂ ಹೇಳ್ಕೊಟ್ಟು ನೆಕ್ಸ್ಟ್ ವಿಡಿಯೋದಾಗ ನಾವು ಕಂಪ್ಲೀಟ್ಲಿ MCQs ನ ಸಾಲ್ವ್ ಮಾಡ್ಬಿಡೋಣ. ಓಕೆ, ಸೊ ಇದ್ರದ್ದು ಬರೀ 2 ಲೆಕ್ಚರ್ಸ್ ಇರ್ತಾವ್ರಿ ಫ್ರೆಂಡ್ಸ್. ಸೊ ಟ್ರಯಾಂಗಲ್ಸ್ ಇದೆ. ಸೊ ದಿಸ್ ಇಸ್ ಅವರ್ ಫಸ್ಟ್ ಲೆಕ್ಚರ್ ಟುಡೇ. ಸೊ ನಿಮ್ಗೆ ಆಲ್ರೆಡಿ ಗೊತ್ತೇ ಇದೆ, ನಮ್ದು ಮೆಂಟರ್ಶಿಪ್ ಡ್ರೈವ್ ನಡೀತಾ ಇದೆ. ಸೊ ಯಾರಿಗಾದ್ರೂ ಇಂಟ್ರೆಸ್ಟೆಡ್ ಇದ್ರೆ ನೀವು ಜಾಯ್ನ್ ಆಗ್ಬೋದು. ಸೊ ಓನ್ಲಿ 500 ರುಪೀಸ್ಗೆ ಎಂಟೈರ್ ಟೆಕ್ನಿಕಲ್ ಪೇಪರ್ 2ದು ಕಂಟೆಂಟು, ನೋಟ್ಸು, ಕ್ವಶನ್ ಬ್ಯಾಂಕು, ಟೆಸ್ಟ್ ಸೀರೀಸು, ಆಮೇಲೆ ಮಾಡೆಲ್ ಕ್ವಶನ್ ಪೇಪರ್ಸ್ ನ ನಿಮಗೆ ಕೊಡ್ತೀವಿ. ಸೊ ತೆಳಗೆ ಕೊಟ್ಟಿರುವಂತ ವಾಟ್ಸ್ಆಪ್ ಲಿಂಕಿಗೆ ನೀವು ಜಾಯ್ನ್ ಆಗ್ಬೋದು. ಸೊ ಅಲ್ಲೇ ನೀವೇನ್ ಮಾಡ್ಬೇಕು, ಜಾಯ್ನ್ ಆದ್ಮೇಲೆ ಮುಂದಿನ ಪ್ರೊಸೀಜರ್ನ ತಿಳಿಸ್ಕೊಡ್ತೀವಿ. ಓಕೆ, ಸೊ ಇನ್ ಕೇಸ್ ನಿಮ್ಗೆ ಇಲ್ಲ ಸರ್ ನಾವು ಒಂದೇ ಸಬ್ಜೆಕ್ಟ್ ಯಾವ್ದಾದ್ರು ನೋಡಕತ್ತೀನಿ ಅಂತಂದ್ರೆ ಸೊ ನಿಮ್ಗೆ ಒಂದು ಇಂಡಿವಿಜುವಲ್ ಸಬ್ಜೆಕ್ಟ್ಸ್ ಕೂಡ ನೀವು ತಗೋಬಹುದು. ಸೊ ಅದಕ್ಕೆ ನಿಮ್ಗೆ 200 ರುಪೀಸ್ ಇದು ಒನ್ ಟೈಮ್ ಫೀಸ್ ಇರ್ತೈತಿ, ಓನ್ಲಿ ಅಪ್ ಟು ಸಮ್ ಡೇಸ್. ಓಕೆ, ಸೊ ಫ್ರೆಂಡ್ಸ್, ಲೆಟ್ಸ್ ಸ್ಟಾರ್ಟ್ ಟುಡೇಸ್ ವಿಡಿಯೋ. ಸೊ ಮೇನ್ಲಿ ನಿಮ್ಗೆ ಆಲ್ರೆಡಿ ಹೇಳಿದೆ. ಸೊ ಟ್ರಯಾಂಗಲ್ಸ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಟ್ರಯಾಂಗಲ್ಸ್ ಇಸ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇನ್ ದ ಸರ್ವೇಯಿಂಗ್. ಎಲ್ಲಾನು ಇಂಪಾರ್ಟೆಂಟ್, ಬಟ್ ದಿಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಇಟ್ ವಿಲ್ ಕನೆಕ್ಟ್. ಇಟ್ ಇಸ್ ಲೈಕ್ ಅ ಬ್ರಿಡ್ಜ್. ಓಕೆ, ಇಟ್ ಇಸ್ ಲೈಕ್ ಅ ಬ್ರಿಡ್ಜ್ ಬಿಟ್ವೀನ್ ಮೆನಿ ಅದರ್ ಟಾಪಿಕ್ಸ್. ಓಕೆ, ಫೈನ್. ಸೊ ಟ್ರಯಾಂಗಲ್ಸ್ ಒಳಗೆ ನಾವೇನ್ ನೋಡ್ಕೊತಾ ಇದೀವಿ ಅಂದ್ರೆ ಕ್ಲಾಸಿಫಿಕೇಶನ್ ಅಂತ ಹೇಳೋಣ, ಆಮೇಲೆ ಆಂಗಲ್ ಪ್ರಾಪರ್ಟೀಸ್ ಹೇಳೋಣ, ಲಾಜಿಕಲ್ ಪ್ರೂಫ್ಸ್ ಅಂತ ಹೇಳೋಣ. ಸೊ ಪ್ರೂಫ್ಸ್ ಒಳಗೆ ಆಕ್ಚುಲಿ ಡೈರೆಕ್ಟ್ ಎಕ್ಸಾಮ್ದಾಗ ಪ್ರೂವ್ ದ್ಯಾಟ್ ಅಂತ ಏನು ಕೇಳಲ್ಲ, ಬಟ್ ಅದ್ರದ್ದು ಹೆಂಗ್ ಪ್ರೂವ್ ಮಾಡ್ಯಾರನು ಅಂತ ಲಾಜಿಕ್ ಬೇಕಾಗುತ್ತೆ. ಸೊ ರೈಡರ್ಸ್ ಅಂತ ಹೇಳೋಣ. ದೆನ್ ಕನ್ಸ್ಟ್ರಕ್ಷನ್ ಆಫ್ ಟ್ರಯಾಂಗಲ್ಸ್. ಸೊ ಕನ್ಸ್ಟ್ರಕ್ಷನ್ ಆಫ್ ಟ್ರಯಾಂಗಲ್ಸ್ ಒಳಗೆ ಇದು ನೀವು ಇಲ್ಲಿ ಪ್ರೊಸೀಜರ್, you should know the procedure and try to apply it to the surveying application. Okay, so that is what I feel. Okay, so let's start with this. So mainly ಏನಾಗುತ್ತೆ ಅಂದ್ರೆ ಸೊ ಇವತ್ತು ನಮ್ದು ಮಾಸ್ಟರ್ ಕ್ಲಾಸ್ ಆಕೈತಿ, ಅದರಲ್ಲಿ ಕನ್ಸೆಪ್ಟ್ ನಾವು ಹೇಳ್ಕೊಡ್ತೀವಿ. ಸೊ ಅದರಿಂದ ಏನಾಕೈತಿ, ಅಪ್ಲಿಕೇಶನ್ ಆಗಿ ಲಾಸ್ಟಿಗೆ ನೀವು MCQs ನ ಸಾಲ್ವ್ ಮಾಡಬಹುದು. ಸೊ ಲೆಟ್ಸ್ ಸ್ಟಾರ್ಟ್ ಫ್ರೆಂಡ್ಸ್. ಸೊ ಏನ್ ಇರ್ತೈತಪ್ಪ ಲೆಕ್ಚರ್ ಫ್ಲೋ ಮ್ಯಾಪ್ ಅಂತಂದ್ರೆ, ರೋಡ್ ಮ್ಯಾಪ್ ಅಂದ್ರೆ ನಿಮ್ಗೆ ಇಲ್ಲಿ ತೋರಿಸ್ತೀನಿ. ಸೊ ನಾ ಆಲ್ರೆಡಿ ಹೇಳಿದಿರೋ ಹಾಗೆ ನಿಮ್ಗೆ 2 ಲೆಕ್ಚರ್ನಾಗ ಇದನ್ನು ಮುಗಿಸ್ತೀವಿ. ಸೊ ಫಸ್ಟ್ ಒನ್, ಕ್ಲಾಸಿಫೈ ದ ಟ್ರಯಾಂಗಲ್ಸ್ ಬೈ ಸೈಡ್ಸ್ ಅಂಡ್ ಆಂಗಲ್ಸ್. ಓಕೆ, so then use angle sum and exterior angle properties quickly. Then prove that the angle theorems logically using parallel line reasoning. Solve the riders like a multi-step problems built from several theorems. Okay, construct an equilateral triangle and right angled triangle accurately. Fine. So recognize the construction condition and common complete exam traps, and then last connect the triangle geometry to the field measurement of triangulation and surveying. So that is what ಬೇಕಾಗತ್ತಾ. ಸೊ ಡು ನಾಟ್ ಮೆಮರೈಸ್. ಇಲ್ಲಿ ನೀವು ಬರೀ ಮೆಮರೈಸ್ ಮಾಡ್ಕೊರಿ ಅಂದ್ರೆ ಜಸ್ಟ್ ಬರೀ ಮೆಮರೈಸ್ ಮಾಡಿ ಡೈರೆಕ್ಟ್ಲಿ ಈಗ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ಅಂದ್ರೆ ಈ ಚಾಪ್ಟರ್ಸ್ ಯೂಶಲಿ ಜಾಮೆಟ್ರಿ ಒಳಗೆ ನಡೆಯಂಗಿಲ್ಲ. ಸೊ ನಾ ಬರೀ ಮೆಮರೈಸ್ ಮಾಡ್ತೀನಿ, ಮೆಮರೈಸ್ ಮಾಡಿ ಸರ್ ಫಾರ್ಮುಲಾ ಹಾಕ್ತೀನಿ, ವ್ಯಾಲ್ಯೂಸ್ ಹಾಕ್ತೀನಿ, ಇಲ್ಲ ಅದು ಜಾಮೆಟ್ರಿ ನಡೆಯಂಗಿಲ್ಲ. ಸೊ ಅಲ್ಲಿ ನಿಮ್ಗೆ ಲಾಜಿಕ್ ಬೇಕಾಕೈತಿ, ರೀಸನಿಂಗ್ ಎಬಿಲಿಟಿ ಬೇಕಾಕೈತಿ. ಫೈನ್, ಲೆಟ್ಸ್ ಸ್ಟಾರ್ಟ್ ವಿತ್ ಟುಡೇಸ್ ಟಾಪಿಕ್. ಸೊ ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ವಾಟ್ ಇಸ್ ಅ ಟ್ರಯಾಂಗಲ್. ಟ್ರಯಾಂಗಲ್ ಇಸ್ ದ ಸ್ಮಾಲೆಸ್ಟ್ ಪಾಲಿಗಾನ್ ದಟ್ ಎನ್ಕ್ಲೋಸಸ್ ಅ ರೀಜನ್. ಬಿಕಾಸ್ ಯಾಕಪ್ಪ ಪಾಲಿಗಾನ್ ಅಂತ ಎದಕ್ಕೆ ಕರೆದ್ವಿ ಇದಕ್ಕೆ, ಬಿಕಾಸ್ ಪಾಲಿಗಾನ್ ಅಂತ ನಾವು ನೋಡ್ತೀವಿ, ಇಟ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಅ ಬೌಂಡೆಡ್ ಏರಿಯಾ. ಇಟ್ ಈಸ್ ಅನ್ ಏರಿಯಾ ಫಾರ್ಮ್ಡ್ ವಿತ್ ಎ ಸ್ಟ್ರೇಟ್ ಲೈನ್ಸ್. ಓಕೆ, ಸೊ ಹಂಗಾಗಿ ಇಲ್ಲಿ ಎಷ್ಟು ಅದಾವ್ರಿ, 3 ಸ್ಟ್ರೇಟ್ ಲೈನ್ಸ್ ಅದಾವ. ಯಾವ AB, BC ಅಂಡ್ CA. ಓಕೆ, ಆಲ್ 3 ಸ್ಟ್ರೇಟ್ ಲೈನ್ಸ್ ದೇ ಆರ್ ಕನೆಕ್ಟೆಡ್ ಸೊ ಟು ಫಾರ್ಮ್ ಅ ಟ್ರಯಾಂಗಲ್. ಸೊ ದಿಸ್ ಈಸ್ ಒಳಗಿನ ಏರಿಯಾಗೆ ಏನು ಕರಿತೀವಿ ನಾವು ಯೂಶಲಿ. ಸೊ ಅದೇ ನೀವು ಪಾಲಿಗಾನ್ಸ್ ನ ನೋಡ್ಕೊಂಡಿದ್ದಿಲ್ಲ ಅಂದ್ರೆ ನೋಡ್ಕೊಂಬರ್ರಿ. ಸೊ ಇಟ್ ಇಸ್ ಕಾಲ್ಡ್ ಆಸ್ ಅ enclosed region. This is called as a enclosed region. Okay, so it's a closed plane figure formed by the 3 non-collinear line segments. ನೋಡ್ರಿ ಇಲ್ಲಿ ಒಂದು ವರ್ಡ್ ಯೂಸ್ ಮಾಡ್ತಾನೆ ನಾವು, non-collinear line segments. non-collinear ಅಂತಂದ್ರೆ they are not on the same line. Okay, ಒಂದರ ಮ್ಯಾಗ ಒಂದಿಲ್ಲ ಲೈನ್ಸ್. ಓಕೆ, so they are at a different places. Like ನೋಡ್ರಿ ಇಲ್ಲಿ AB is distinct. Okay, ಈ ತರ ಐತಿ ಇಲ್ಲಿ. So BC is somewhere here and AC is also somewhere here. ಸೊ ಕೊಲಿನಿಯರ್ ಅಂತಂದ್ರೆ ಏನಾಗ್ಬಿಡುತ್ತೆ, ಈಚ್ ಅಂಡ್ ಎವ್ರಿ ಲೈನ್ ಲೈಸ್ ಆನ್ ಇಟ್ ಸೆಲ್ಫ್. ಅಂದ್ರೆ ಇದೊಂದು ಲೈನ್ ಅಂದ್ರೆ ಇದೊಂದು ಲೈನ್, ಸೊ ಇನ್ನೊಂದು ಲೈನ್ ಇದ್ರ ಮ್ಯಾಗ ಇರ್ತೈತೆ. ಸೊ ದಟ್ ಇಸ್ ನಾಟ್ ದ ಕಂಡೀಷನ್. ಫೈನ್. ಸೊ 3 ಸೈಡ್ಸ್, ಆಬ್ವಿಯಸ್ಲಿ 3 ಸೈಡ್ ಅದಾವ, ಮತ್ತೆ 3 ವರ್ಟೈಸಸ್. ಸೊ ವಿಚ್ ಆರ್ ದ ಸೈಡ್ಸ್ ಹಿಯರ್? AB, ದೀಸ್ ಆರ್ ಅವರ್ ಸೈಡ್ಸ್, AB, BC, CA, ಅಂಡ್ ವರ್ಟೈಸಸ್ at A, B and C. ಓಕೆ, ದೀಸ್ ಆರ್ ವರ್ಟೈಸಸ್. ಫೈನ್. ಸೊ ನೊಟೇಷನ್, ನಾವು ಯೂಶಲಿ ಟ್ರಯಾಂಗಲ್ಗೆ ಹೆಂಗ್ ಬರಿತೀವಿ? ಸೊ ವಿ ರೈಟ್ ಟ್ರಯಾಂಗಲ್ ಅಂಡ್ ABC. ಮುಂಚೆಗೆ ಬರೀತೈತಿ ಟ್ರಯಾಂಗಲ್ ಸಿಂಬಾಲ್ ನ, ಆಮೇಲೆ ABC ಅಂತ ಬರೆದ್ರೆ ಇಟ್ ಈಸ್ ನೋನ್ ಇಟ್ ಇಸ್ ಅ triangle ABC. Okay, so simply onasata okay, this is notation part. Next, interior angles are the angles made inside the triangle. So these are the interior angles. So let me draw with a different color nodrille. So these are the interior angles. This is angle A. Okay, this is angle small b ಅಂತ ಬರ್ದೇನಿ distinction ಮಾಡಕ.
So this is angle C. So these are the interior angles. You can enter angle A, angle B, and angle C are interior angles. Interior angles, fine. So ಇದರ exterior angles ಏನಾಗುತ್ತೆ ಹೌದಿಲ್ರಿ? So whenever we produce, so exterior angles will be formed whenever we produce the line segments. ನೋಡ್ರಿ ಈ line segment ನಾನು produce ಮಾಡಿ, so ಇಲ್ಲಿಂದ ಇದೆ. Okay, so from one side to other side if I measure, this is an exterior angle. So ಇಲ್ಲಿ ಏನಾಗುತ್ತೆ, this line have to produce, and this angle here formed by a line produced at what I see. So this is your exterior angle. Okay, so this is your exterior angle. So ಇದು ಕೂಡ exterior angle. Fine. So similarly ಇಲ್ಲಿ ನೀವು ಏನು ಮಾಡಬಹುದು, ಈ ತರ ಪ್ರೊಡ್ಯೂಸ್ ಮಾಡ್ಕೊಂಡು, so this angle is the exterior angle. This is an exterior angle. So fine, are formed when one side is produced. So this is what definition of triangle. So next ಮತ್ತೆ ನೋಡೋಣ ಅಂತ. Okay, so classification by sides. Okay, so now we are classifying the triangle by sides. ನೋಡೋಣ್ರಿ. So ಈಗ ನೋಡ್ರಿ, so already ನಿಮ್ಗೆ sides ಬಗ್ಗೆ ಗೊತ್ತೈತಿ. So what are the sides? Sides are the three non-collinear sides. Okay, ನೋಡ್ರಿ ಇಲ್ಲಿ ಏನೈತಿ, AB, BC, CD. Okay, so now what is called as the equilateral triangle? There are three types of triangles by the definition of sides. Okay, so equilateral triangle ಅಂತ ಕರಿತೀವಿ. So what is this equilateral triangle ಅಂದ್ರೆ, so when all the sides are equal, ಅಂದ್ರೆ ನಾವು ಒಂದು triangle draw ಮಾಡಿದೆ. So where I will mark this as A, this is B, and this is C. Okay, so ಈಗ in case of this triangle, if the side AB is equal to AC is equal to BC, ಎಲ್ಲ ಮೂರು ಸೈಡ್ಸ್ ಈಕ್ವಲ್ ಆಗಿದ್ರೆ, this is called as a equilateral triangle. So ಹಿಂಗಿದ್ದಾಗ ಏನಾಕೈತಿ, so what should be the angle? The angle here should be 60 degrees. So ಇದ್ರ ಬಗ್ಗೆ ನಾವು ನೋಡೋಣ ಅಂತ ಮುಂದೆ. So let us not discuss here now. This angle is 60 degree. So ಈಗ ನಾ ಡಿಸ್ಕಸ್ ಯಾಕೆ ಮಾಡಂಗಿಲ್ಲ ಅಂದ್ರೆ, only we are talking about the sides. Okay, so sides ಬಗ್ಗೆ ಮಾತಾಡ್ತಿರೋದ್ರಿಂದ I will not discuss about it. So isosceles triangle ಅಂತಂದ್ರೆ ಏನ್ರಿ? So a triangle where the two sides are equal. Okay, there are two equal sides. There are two exactly equal sides. Okay, so ಅಂದ್ರೆ ಈಗ A, B ಮತ್ತೆ C ಇತ್ತಂದ್ರೆ, so AB is equal to AC. So ಇಲ್ಲಿ ಏನಾಗ್ತೈತಿ, AB is equal to AC. The two sides are equal. So scalene triangle. Okay, so this is also triangle itself, but ಇಲ್ಲಿ ಏನಾಗುತ್ತೆ, ಎಲ್ಲ all three sides are non-equal. Okay, so A, B, and C, all three sides are such a way that AB is not equal to BC, and BC is not equal to CA. Okay, all three sides are unequal side requirement. So ಅದಕ್ಕೆ scalene triangle ಅಂತ ಕರೀತಾರ. Okay, so fine. So ಏನಾಗುತ್ತೆ ಅಂದ್ರೆ equilateral ಅಂತಂದ್ರೆ equiangular. Okay, so even angles ಸಹಿತ ನಾವಿಲ್ಲಿ ಮಾತಾಡೋದಾದ್ರೆ ನಿಮ್ಗೆ ಇನ್ನೊಂದ್ಸತ ಇಲ್ಲೇ ಕೊಟ್ಬಿಡ್ತೀನಿ. So here in equilateral triangle, all the angles here are 60 degrees. ಇದೇನಾಗುತ್ತೆ, ಎಲ್ಲ ಆಂಗಲ್ ಕೂಡ ಇಲ್ಲಿ 60 ಡಿಗ್ರಿ ಇರ್ತಾವ. ಇಲ್ಲಿ ಐಸೋಸೆಲೆಸ್ ಒಳಗೆ ಇವು ಎರಡು ಆಂಗಲ್ಸ್ ಈಕ್ವಲ್ ಇರ್ತಾವ. ಯಾವ ಈಕ್ವಲ್ ಸೈಡ್ಸ್ ಇರ್ತಾವಲ್ಲ, ಅದರ ಆರ್ಮ್ ಈ ಬೇಸ್ ಕೊಟ್ಟು ಏನು ರೆಸ್ಟ್ ಆಕೈತಲ್ಲ, ಸೊ BC is our base. Okay, so the angle formed by one side to the base is always equal to this another opposite. So this adjacent sides. Fine. So ಇಲ್ಲಿ ಏನಾಕೈತಿ, ಸ್ಕೇಲಿನ್ ಟ್ರಯಾಂಗಲ್ ಒಳಗೆ ಮೂರು ಆಂಗಲ್ಸ್ ಏನಿರ್ತಾವ, ಬೇರೆ ಬೇರೆನ ಇರ್ತಾವ, X, Y, Z ಅಂತ ಇರ್ತಾವ. So they will not be having equal angles and equal sides. So ನೋಡೋಣಂತೆ. Okay, so the equilateral triangle ಒಳಗೆ also equiangular isosceles only when two angle opposite sides are equal. When two angles, this two angles B and angle C are equal on the opposite sides, then only we can say it's a isosceles triangle. Fine. ಸೊ ನೆಕ್ಸ್ಟ್ ನೋಡೋಣ ಅಂತ. ಎಸ್, ಇಲ್ಲಿ ನೋಡ್ಕೊರಿ, ನೀಟಾಗಿ ಒಂದು ಸ್ವಲ್ಪ ಮಾಡ್ಕೊಟ್ಟಿನಿ ನಿಮ್ಗೆ, ಸ್ವಲ್ಪ ವಿತ್ ಪಿಕ್ಚರ್ಸ್ ಎಕ್ಸ್ಪ್ಲೇನ್ ಮಾಡ್ಬೇಕು ಅಂದ್ಕೊಂಡು. ಸೊ ಇಕ್ವಿಲಾಟರಲ್ ಟ್ರಯಾಂಗಲ್ ಅಂದ್ರೆ, ಸೊ ಆಲ್ ತ್ರೀ ಸೈಡ್ಸ್ ಆರ್ ಕಾಂಗ್ರುವೆಂಟ್ ಅಂತೂ ಬರ್ತೈತಿ. ದ ಟರ್ಮ್ ಈಸ್ ಯೂಸ್ಡ್ ಆಸ್ ಅ ಕಾಂಗ್ರುವೆಂಟ್. ಸೈಡ್ಸ್ ಈಕ್ವಲ್ ಅಂತ ಅಂದ್ಕೊಳ್ಳೋಣ, ಸೊ ಕಾಂಗ್ರುವೆಂಟ್. ಸೊ ಇದೇನಪ್ಪ ಇದು ಸರ್ ಬೇರೆ ಐತಲ್ಲ, ಇಲ್ಲ, ಕಾಂಗ್ರುವೆಂಟ್ ಮೀನ್ಸ್ ದೇ ಆರ್, ಇಟ್ ಈಸ್ ಸೇಮ್. ಓಕೆ, ಸೊ ಟು ಸೇಮ್ ಅಂತ ಹೇಳಕ ಅಥವಾ ಈಕ್ವಲ್ ಅಂತ ಹೇಳಕ, ದೇರ್ ಈಸ್ ಲೈಕ್ ಒನ್ ಟೈಪ್ ಆಫ್ ಸಿನೋನಿಯಮ್ ಈಸ್ ಕಾಂಗ್ರುವೆಂಟ್. ಫೈನ್. ಸೊ ಇಲ್ಲಿ ಟೂ ಸೈಡ್ಸ್ ಇರ್ತದೆ, ಈಕ್ವಲ್ ಕಾಂಗ್ರುವೆಂಟ್ ಇರ್ತಾವ. ಐಸೋಸೆಲೆಸ್ ಒಳಗೆ ಸ್ಕೇಲಿನ್ ಒಳಗೆ ಏನಿರ್ತೈತಿ, ನೋ ಸೈಡ್ಸ್ ಹ್ಯಾವ್ ಈಕ್ವಲ್ ಮೆಜರ್, ದಟ್ ಈಸ್ ಜೀರೋ ಕಾಂಗ್ರುವೆಂಟ್ ಸೈಡ್ಸ್. ಸೊ ಟೈಪ್ಸ್ ಆಫ್ ಟ್ರಯಾಂಗಲ್ಸ್ ಒಳಗೆ ನಾವು ನೋಡ್ಕೋತೀವಿ, ಈಕ್ವಿಲಾಟರಲ್ ಟ್ರಯಾಂಗಲ್ ನೋಡಿದ್ವಿ, ಐಸೋಸೆಲೆಸ್ ಟ್ರಯಾಂಗಲ್ ನೋಡಿದ್ವಿ, ಸ್ಕೇಲಿನ್ ಟ್ರಯಾಂಗಲ್ ಇರ್ತೈತಿ. ಓಕೆ, ಇನ್ನು ಒನ್ ಮೋರ್ ಇಂಪಾರ್ಟೆಂಟ್ ಟ್ರಯಾಂಗಲ್ ಟೈಪ್ಸ್ ಏನಿರ್ತಾವ ಅಂದ್ರೆ, ಈಗ ಸಪೋಸ್ ಒಂದ್ ಆಂಗಲ್ ಅದ್ರಾಗ, ಈಗ ಟ್ರಯಾಂಗಲ್ ಒಳಗೆ ಏನಾಗುತ್ತೆ, ಈ ಒಂದ್ ಆಂಗಲ್ ಸಪೋಸ್ 90 ಡಿಗ್ರಿ ಇತ್ತಂತಂದ್ರೆ, ದಿಸ್ ಇಸ್ 90 ಡಿಗ್ರಿ ಇತ್ತಂತಂದ್ರೆ, ಸೊ ದಿಸ್ ಈಸ್ ಕಾಲ್ಡ್ ಆಸ್ ಅ ರೈಟ್ ಆಂಗಲ್ ಟ್ರಯಾಂಗಲ್. ಸೊ ಇಟ್ ಇಸ್ ಕಾಲ್ಡ್ ಆಸ್ ಅ ರೈಟ್ ಆಂಗಲ್ ಟ್ರಯಾಂಗಲ್. ಹೌದಲ್ರಿ? ಯಾಕಂದ್ರೆ ಒಂದ್ ದಿವ್ಸ ಯಾವತ್ತು ಇದೆ ಅಂತಲ್ಲ, ಸೊ ಇಲ್ಲಿನೂ ಇರ್ಬೋದ್ರಿ. ಸೊ ಅದೇನಾಗತ್ತೆ ಅಂತಂದ್ರೆ, ಇವನ್ ಇಟ್ ಕ್ಯಾನ್ ಬಿ ಇನ್ ದಿಸ್ ವೇ. ಸೊ ಇಲ್ಲಿ 90 ಡಿಗ್ರಿ ಇರ್ತೈತಿ. ಸೊ ದಟ್ ಇಸ್ ಕಾಲ್ಡ್ ಆಸ್ ಅ ರೈಟ್ ಆಂಗಲ್ ಟ್ರಯಾಂಗಲ್. ಓಕೆ, ಸೊ ಮತ್ತೆ ಅದೇ ಹೇಳಿದ್ರ, ಈ ತರನು ಈ ಆಂಗಲ್ ಕೂಡ ಇಲ್ಲಿ ಇರ್ಬೋದು. ಸೊ ದಿಸ್ ಇಸ್ ಐಸೋಸೆಲೆಸ್ ರೈಟ್ ಆಂಗಲ್. ಯಾಕಂತಂದ್ರೆ ಇಲ್ಲಿ ಒಂದ್ ಸೈಡ್ ಈಕ್ವಲ್ ಐತಿ, ಆಮೇಲೆ ಇಲ್ಲಿ ಎರಡು ಆಂಗಲ್ಸ್ ಈಕ್ವಲ್ ಅದಾವ, ಆಮೇಲೆ ಇದೊಂದು 90 ಡಿಗ್ರಿ ಐತಿ. ಓಕೆ, ಸೊ ದಿಸ್ ಇಸ್ ಕಾಲ್ಡ್ ಆಸ್ ದ ರೈಟ್ ಆಂಗಲ್ ಐಸೋಸೆಲೆಸ್ ಟ್ರಯಾಂಗಲ್. ಸೊ ಈಗ ನೋಡೋಣಂತ. ನೆಕ್ಸ್ಟ್ ಈಗ ನಾ ಆಂಗಲ್ಸ್ ಬಗ್ಗೆ ಮಾತಾಡಿದೆ. ಸೊ ಆಗಲೇ ನಿಮ್ಗೆ ಬರೀ ನಾನು ಈ ಬಗ್ಗೆ ಮಾತಾಡಿದೆ ಅಂದ್ರೆ ಓನ್ಲಿ ಬೈ ಸೈಡ್ಸ್. ಓಕೆ, ಓನ್ಲಿ ಬೈ ಸೈಡ್ಸ್ ನೋಡ್ಕೊಂಡ್ವಿ. ಈಕ್ವಿಲಾಟರಲ್ ಟ್ರಯಾಂಗಲ್ ಅಂದ್ರೆ ಆಲ್ ಸೈಡ್ಸ್ ವಿಲ್ ಬಿ ಈಕ್ವಲ್ ಅಂಡ್ ಆಲ್ ದ ಆಂಗಲ್ಸ್ ಆರ್ ಈಕ್ವಲ್ ಟು 60 ಡಿಗ್ರೀಸ್.
ಸೊ ಐಸೋಸೆಲೆಸ್ ಟ್ರಯಾಂಗಲ್ ಒಳಗೆ ಏನಿರ್ತೈತಿ, ಸೊ ಎರಡು ಸೈಡ್ ಈಕ್ವಲ್ ಇರ್ತಾವ ಮತ್ತು ಎರಡು ಆಂಗಲ್ ಕೂಡ ಇಲ್ಲಿ ಅಪೋಸಿಟ್ ಈಕ್ವಲ್ ಆಗಿ ಇರ್ತಾವ. ಓಕೆ, ಸೊ ಸ್ಕೇಲಿಂಗ್ ಅಂದ್ರೆ ಯಾವ ಆಂಗಲ್ಸ್ ಈಕ್ವಲ್ ಇರಲ್ಲ ಮತ್ತು ಯಾವ ಸೈಡ್ಸ್ ಈಕ್ವಲ್ ಇರಲ್ಲ. ಓಕೆ, ಸೊ ಫೈನ್. ಫೈನ್. ಸೊ ಈಗ ಅಕ್ಯೂಟ್ ಆಂಗಲ್ ನೋಡ್ರಿ, ದ ಲಾರ್ಜೆಸ್ಟ್ ಆಂಗಲ್ ಕಂಟ್ರೋಲ್ಸ್ ದ ಟೈಪ್. ಓಕೆ, ಇದು ಯಾವ್ದು ಲಾರ್ಜೆಸ್ಟ್ ಆಂಗಲ್ ಇರ್ತೈತಲ್ಲ ದಟ್ ವಿಲ್ ಕಂಟ್ರೋಲ್ ದಿ ಟೈಪ್ ಆಫ್ ಟ್ರಯಾಂಗಲ್. ಸೊ ಅಕ್ಯೂಟ್ ಆಂಗಲ್ ಅಂತಂದ್ರೆ ಏನ್ರಿ, ಆಲ್ ದ ಆಂಗಲ್ಸ್ ದಟ್ ಆರ್ ಲೆಸ್ ದನ್ 90 degrees are called as acute angle. So all the angle which is equal to 90 degree, the angle which is equal to 90 degrees right angle triangle. So all angles greater than 90 degree are the obtuse angle triangle. So ಇದ್ರ ಪ್ರಕಾರನ ಸೊ ಅಕ್ಯೂಟ್ ಆಂಗಲ್ ಟ್ರಯಾಂಗಲ್ ಅಂತಂದ್ರೆ, ಸೊ ಒಂದು ಟ್ರಯಾಂಗಲ್ ಒಳಗೆ ಅಕ್ಯೂಟ್ ಆಂಗಲ್ ಐತಪ್ಪ ಅಂತಂದ್ರೆ ಆಲ್ ದಿ ಆಂಗಲ್ಸ್ ಹಿಯರ್, ಆಲ್ ದಿ ಆಂಗಲ್ಸ್ ಆರ್ ಅಂದ್ರ ಇಲ್ಲ 1 2 3. ಸೊ ಆಂಗಲ್ 1 ಮತ್ತೆ ಆಂಗಲ್ 2 ಮತ್ತೆ ಆಂಗಲ್ 3 ಇವೆಲ್ಲ ಏನಿರ್ತಾವಲ್ಲ, ಸೊ ದೇ ವಿಲ್ ಬಿ ಲೆಸ್ ದನ್ 90 degrees. ಓಕೆ, ಸೊ ದಟ್ ಈಸ್ ದ ಕಂಡೀಷನ್. ಬಟ್ ರೈಟ್ ಆಂಗಲ್ ಟ್ರಯಾಂಗಲ್ ಒಳಗೆ ಏನಿರ್ತೈತಪ್ಪ ಅಂದ್ರೆ ಒಂದು ಆಲ್ರೆಡಿ ಆಂಗಲ್ 90 ಡಿಗ್ರಿ ಇದ್ದೇ ಇರ್ತೈತಿ. ಓಕೆ, ಸೊ ಮತ್ತೆ ಈ ಉಳ್ಕಿದ್ದ ಸೊ ಆಬ್ವಿಯಸ್ಲಿ ಡಿಸ್ಟ್ರಿಬ್ಯೂಟ್ ಅಂದ್ರೆ ಇದು 30 60 ಇರ್ಬೋದು, 60 30 ಇರ್ಬೋದು. ಓಕೆ, ಬಿಕಾಸ್ ಸಮ್ ಆಫ್ ಆಂಗಲ್ಸ್ ಇನ್ ಟ್ರಯಾಂಗಲ್ ಈಸ್ 180 ಡಿಗ್ರಿ, ಅದು ನಿಮ್ಗೆ ಗೊತ್ತೈತೆ ಆಲ್ರೆಡಿ. ಬಟ್ ನಾನು ಅದನ್ನ ಈ ಪೋರ್ಷನ್ ಹೆಂಗೈತಪ್ಪ ಅಂತಂದ್ರೆ ಒಂದು ಟೈಪ್ 7 ಸ್ಟ್ಯಾಂಡರ್ಡ್ 6 ಸ್ಟ್ಯಾಂಡರ್ಡ್ 7 ಸ್ಟ್ಯಾಂಡರ್ಡ್ ಪೋರ್ಷನ್ ಐತ್ರಿ ಇದು. ಓಕೆ, ಸೊ ಫಸ್ಟ್ ಟೈಮ್ ಟ್ರಯಾಂಗಲ್ಸ್ ಯಾರು ಕಲಿತಿರ್ತಾರಲ್ಲ ಅವ್ರಿಗೆ ಇದು ಸ್ವಲ್ಪ ಇಂಟ್ರೆಸ್ಟಿಂಗ್ ಅನಿಸ್ತೈತಿ. ಸೊ ಆಲ್ರೆಡಿ ನಾವು ಡಿಗ್ರಿ ಮುಗಿಸ್ಕೊಂಡಿದ್ದು ಬಂದಿರ್ತೀವಿ, ಸೊ ಹಾಗಾಗಿ ನಮ್ಗೆ ಆಬ್ವಿಯಸ್ಲಿ ಜಾಸ್ತಿ ಗುರ್ತಾ ಇರ್ತೈತಿ. ಸೊ obtuse angle triangle ಏನಂತಂದ್ರೆ, ಸೊ ಇನ್ a triangle of obtuse angle is a triangle in which one or the other angle, one angle is greater than 90 degrees. ಓಕೆ, ಸೊ ಯಾವ್ದಾದ್ರು ಆಂಗಲ್ ಏನಿರ್ತೈತಲ್ರಿ ಗ್ರೇಟರ್ ದನ್ 90 ಇರ್ತೈತಿ. ಸೊ 110 ಡಿಗ್ರಿ ಇರ್ಬೋದು, ಸೊ ಇದು 120 ಇರ್ಬೋದು. ಸೊ ಇನ್ ದಟ್ ಕೇಸ್ ಸೊ ಒಂದು ಆಂಗಲ್ ಏನಿರ್ತೈತಪ್ಪ ಅಂದ್ರೆ ಸೊ ಇಟ್ ಈಸ್ ಗ್ರೇಟರ್ ದನ್ 90 ಡಿಗ್ರೀಸ್. ಸೊ ವಾಟ್ ಈಸ್ ದ ಇಂಪಾರ್ಟೆಂಟ್ ಥಿಂಗ್ ಹ್ಯಾವ್ ಟು ಕೀಪ್ ಇನ್ ಮೈಂಡ್ ಅಂದ್ರೆ ಅ ಟ್ರಯಾಂಗಲ್ ಕೆನಾಟ್ ಹ್ಯಾವ್ ಟೂ ರೈಟ್ ಆಂಗಲ್ಸ್. ನೋಡ್ರಿ, ಸೊ ಯಾವುದೇ ಟ್ರಯಾಂಗಲ್ಗೆ ಎರಡು 90 ಡಿಗ್ರಿ ಇರಕ್ಕೆ ಸಾಧ್ಯನೇ ಇಲ್ಲ. ಓಕೆ, ಸೊ ಬಿಕಾಸ್ ಏನಾಗಿರ್ತಾವ ಅಂದ್ರೆ 3 ವರ್ಟೈಸಸ್ ಇರ್ತಾವ ಅಂತ ಕೂಡ 3 ಆಂಗಲ್ಸ್ ಗೆ ಡಿಸ್ಟ್ರಿಬ್ಯೂಟ್ ಆಗಬೇಕ್ರಿ. 180 ಡಿಗ್ರಿ ಏನೈತಲ್ಲ ಸಮ್ ಆಫ್ ದಿ ಆಂಗಲ್ಸ್ ಇನ್ ಟ್ರಯಾಂಗಲ್, ಇಟ್ ಶುಡ್ ಡಿಸ್ಟ್ರಿಬ್ಯೂಟ್ ಅಮಾಂಗ್ ಆಲ್ ದ 3 ಆಂಗಲ್ಸ್. ಸೊ ಎರಡು ಬರೀ 90 ಡಿಗ್ರಿನ ಇದು ಅಂತ ತಿಳ್ಕೊಳ್ಳಿ, 90 ಪ್ಲಸ್ 90 ಹಾಕೊಳ್ಳಿ, ಇಲ್ಲೇ 180 ಆಗ್ಬಿಡ್ತೈತಿ. ಸೊ ಥರ್ಡ್ ಸೈಡ್ ಆಂಗಲ್ ಆಗಂಗಿಲ್ಲ, ಸೊ ಇಟ್ ಈಸ್ ರಾಂಗ್, ಹಂಗಾಗಿ ಬರಲ್ಲ. ಸೊ ಟೂ ಆಬ್ಟ್ಯೂಸ್ ಆಂಗಲ್ಸ್ ಇರಕ್ಕೆ ಸಾಧ್ಯನೂ ಇಲ್ಲ, ಹೌದೇನಿಲ್ರಿ. ಸೊ ಈಗ ಸಪೋಸ್ ಒಂದ್ ಆಂಗಲ್ ನಾ ಏನೇನು ತಗೊಂಡೆ 110 ಡಿಗ್ರಿ ಅಂತ 100 ಡಿಗ್ರಿ ಅಂತ ತಗೊಂಡೆ. ಸೊ 100 ಡಿಗ್ರಿ ಅಂತಂದ್ರೆ ಉಳಿತಷ್ಟು 80 ಡಿಗ್ರಿ 80 ಡಿಗ್ರಿ ಉಳಿತು. ಸೊ ಇಲ್ಲಿ 40 ತಗೋಬಹುದು, 50 30 ತಗೋಬಹುದು, ಏನಾರ ತಗೋಬಹುದು. ಬಟ್ ಅದು ಸೇಮ್ 90 ಡಿಗ್ರಿ ತೊಗೊಳಕ್ ಬರಂಗೇ ಇಲ್ಲ, ಯಾಕಂದ್ರೆ 100 ಡಿಗ್ರಿ ಆಲ್ರೆಡಿ ತಗೊಂಡಿನಿ. ಸೊ ಮತ್ತೆ ಇನ್ನೊಂದು 90 ಡಿಗ್ರಿ ತೊಗೊಳಕ್ ಬರಂಗೇ ಇಲ್ಲ. ಸೊ ಯಾಕಂದ್ರೆ ಆಬ್ಟ್ಯೂಸ್ ಅಂದ್ರೆ ಏನ್ರಿ, ಗ್ರೇಟರ್ ದನ್ 90 ಡಿಗ್ರಿ. ಬಟ್ 100 ಡಿಗ್ರಿಗೆ 90 ಡಿಗ್ರಿ ಆಡ್ ಮಾಡಕ್ ಬರಂಗಿಲ್ಲ. ಸೊ ಅಥವಾ ನೀವು 80 ಡಿಗ್ರಿನ ಆಡ್ ಮಾಡ್ರಿ. ಸೊ 100 ಪ್ಲಸ್ 80 ಅಂತ ಮಾಡಿದ್ರು ಸಹಿತ ಎರಡು ಆಂಗಲ್ ಆಗ್ಬಿಡ್ತಾವ, ಮೂರನೇ ಆಂಗಲ್ ಬರಂಗೇ ಇಲ್ಲ ಪಿಕ್ಚರ್ದಾಗ. ಸೊ ಹಂಗಾಗಿ ದೇರ್ ವಿಲ್ ನಾಟ್ ಬಿ ಎನಿ ಟೂ ಆಬ್ಟ್ಯೂಸ್ ಆಂಗಲ್ಸ್ ನಾರ್ ಟೂ ರೈಟ್ ಆಂಗಲ್ಸ್ ಇನ್ ಅ ಟ್ರಯಾಂಗಲ್. ಸೊ ನೆಕ್ಸ್ಟ್, ಸೊ ದಿಸ್ ಇಸ್ ವಾಟ್, ಅದನ್ನ ಸ್ವಲ್ಪ ನಾನು ಇಲ್ಲಿ ಏನ್ ಮಾಡಿ ನೀಟಾಗಿ ನಿಮಗೆಲ್ಲ ತೋರಿಸ್ತೀನಿ. ಬೇಸ್ಡ್ ಆನ್ ಸೈಡ್ಸ್, ದಿಸ್ ಇಸ್ ಆನ್ ಬೇಸ್ಡ್ ಆನ್ ಸೈಡ್ಸ್. ಸೊ ಸ್ಕೇಲಿನ್ ಟ್ರಯಾಂಗಲ್, ಐಸೋಸೆಲೆಸ್ ಟ್ರಯಾಂಗಲ್ ಮತ್ತೆ ಈಕ್ವಿಲಾಟರಲ್ ಟ್ರಯಾಂಗಲ್. ಸೊ ದಿಸ್ ಇಸ್ ಬೇಸ್ಡ್ ಆನ್ ದಿ ಆಂಗಲ್ ಅಕ್ಯೂಟ್ ಆಂಗಲ್. ಓಕೆ, ಆಲ್ ದಿ ಆಂಗಲ್ಸ್ ಆರ್ ಲೆಸ್ ದನ್ 90 ಡಿಗ್ರಿ, ಒನ್ ಆಂಗಲ್ ಈಸ್ ಗ್ರೇಟರ್ ದನ್ 90 ಡಿಗ್ರಿ. ಯೂಶಲಿ ಅದರ ಶೇಪ್ ಹಿಂಗೆ ಇರ್ತೈತಿ. ಓಕೆ, ಬಿಕಾಸ್ ಇದ್ರ ಆಂಗಲ್ ಜಾಸ್ತಿ ಆಗಬೇಕಲ್ಲ, ಇಟ್ ಈಸ್ ಗ್ರೇಟರ್ ದನ್ 90 ಡಿಗ್ರಿ ಆಗಬೇಕು. ಸೊ ಹಾಗಾಗಿ ಸ್ವಲ್ಪ ಆರ್ಮಿ ಈ ತರ ಇರ್ತೈತಿ. ಸೊ ರೈಟ್ ಆಂಗಲ್ ಟ್ರಯಾಂಗಲ್ ಅಂದ್ರೆ ಸೊ ಒನ್ ಆಫ್ ದ ಆಂಗಲ್ ಈಸ್ ಈಕ್ವಲ್ ಟು 90 ಡಿಗ್ರಿ. ಸೊ ದಟ್ ಈಸ್ ವಾಟ್ triangles are classified by the angles. Okay, acute triangle, equilateral triangle, so obtuse angle triangle ಮತ್ತೆ ಇದು ಸೇಮ್ ಥಿಂಗ್ ನಾ ಎಕ್ಸ್ಪ್ಲೇನ್ ಮಾಡೀನಿ. ಸೊ ಸ್ವಲ್ಪ ನೀವು ಇದನ್ನ ಡೀಟೇಲ್ ಆಗಿ ನೋಡ್ಕೋಬಹುದು. ಸೊ ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ ಆಂಗಲ್ ಸಮ್ ಪ್ರಾಪರ್ಟಿ ಅಂತ ಬರ್ತೈತಿ. ವಾಟ್ ಇಸ್ ದಿಸ್ ಆಂಗಲ್ ಸಮ್ ಪ್ರಾಪರ್ಟಿ? ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ, ಸೊ ನೋಡ್ರಿ ವಾಟ್ ಈಸ್ ದ ಮೀನಿಂಗ್ ಅಂತಂದ್ರೆ ದ ಆಂಗಲ್ ಎ ಪ್ಲಸ್ ಆಂಗಲ್ ಬಿ ಪ್ಲಸ್ ಆಂಗಲ್ ಸಿ ಏನಿಲ್ಲ ಫಾರ್ಮ್ ಆಗೈತಲ್ಲ, ಇಟ್ ಈಸ್ ಈಕ್ವಲ್ ಟು 180 ಡಿಗ್ರಿ. ಅಂದ್ರೆ ಸಮ್ ಆಫ್ ಆಲ್ ದ angles in a triangle is equal to 180 degrees. Okay, so fine, ಹೌದಲ್ರಿ. ಸೊ once for every triangle, ಇದು ಎಲ್ಲ ಟ್ರಯಾಂಗಲ್ಗೂ ಬರ್ತೈತಿ. all triangles will follow this criteria, whether it is acute triangle, right angle triangle or obtuse. ಸೊ if two angles are known, ನೋಡ್ರಿಲ್ಲ ನಮಗೆ ಯಾವ್ದಾದ್ರು ಎರಡು ಆಂಗಲ್ ಗುರ್ತಿತ್ತಪ್ಪ ಅಂದ್ರೆ ಆಂಗಲ್ ಎ ಮತ್ತೆ ಆಂಗಲ್ ಬಿ ಗುರ್ತಿತ್ತಂದ್ರೆ ನಾ ಆಂಗಲ್ ಸಿ ಕಂಡುಹಿಡಿಬಹುದು, ಅಥವಾ ಆಂಗಲ್ ಸಿ ಮತ್ತೆ ಆಂಗಲ್ ಬಿ ಗುರ್ತಿತ್ತಂದ್ರೆ ಆಂಗಲ್ ಎ ಕಂಡುಹಿಡಿಬಹುದು. ಓಕೆ, ಓನ್ಲಿ ಟೂ ಸೈಡ್ಸ್ ಈಸ್ ರಿಕಾರ್ಡ್. ಯಾಕಂದ್ರೆ ನಮ್ಮ ಕಡೆ ಇಲ್ಲಿ ಏನಾಗುತ್ತೆ, ಸೊ 3 ಇಲ್ಲಿ ಅನ್ನೋನ್ಸ್ ಅದಾವ, ಆಂಗಲ್ ಎ ಬಿ ಸಿ. ಸೊ ನಮ್ಗೆ ಈಗ ಇದ್ರಾಗ ಯಾವ ಎರಡಾದ್ರೂ ಗುರ್ತಿತ್ತಂದ್ರೆ ನಮ್ಮ ಥರ್ಡ್ ಅನ್ನೋನ ಆರಾಮಾಗಿ ಕಂಡುಹಿಡ್ಕೋಬಹುದು. ಫೈನ್. ಸೊ ಥರ್ಡ್ ಆಂಗಲ್ ಇಸ್ 180 minus this one. ಸೊ ಫಾರ್ ಎಕ್ಸಾಂಪಲ್ ಯೂಸ್ ಅಲ್ಜಿಬ್ರಾ ಡೈರೆಕ್ಟ್ಲಿ ಇನ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಅದೇ ಸೊ ಆಬ್ವಿಯಸ್ಲಿ ಅಲ್ಲಿ ಮಾಡ್ತೀವಿ. ಸೊ ಈಗ ಸಪೋಸ್ ಒಂದು ಎಕ್ಸಾಂಪಲ್ ತೊಗೊಂಡಿನಿ. ಇಫ್ ಆಂಗಲ್ ಎ ಇಸ್ ಈಕ್ವಲ್ ಟು 48 ಡಿಗ್ರೀಸ್ ಅಂಡ್ ಆಂಗಲ್ ಬಿ ಇಸ್ ಈಕ್ವಲ್ ಟು 67 ಡಿಗ್ರೀಸ್, ದೆನ್ ವಾಟ್ ಇಸ್ ಆಂಗಲ್ ಸಿ ಅಂತಂದ್ರೆ ಸೊ ಇಟ್ ಈಸ್ 180 minus sum of the other two angles. So angle C is equal to sum of 180 minus addition of other two angles. So 67 plus 48 degrees. Okay, so 67 plus 48 ಅಂದ್ರೆ 115 ಆಯ್ತು. So 180 degree minus 115 degree which is equal to 65 degrees. Okay, so angle C is equal to 65 degrees. So this is what actually angle sum property. So next ನೋಡೋಣ ಅಂತ. ಸೊ ಇನ್ನೊಂದೇನಪ್ಪಾ ಅಂದ್ರೆ ಈಗ ನೆಕ್ಸ್ಟ್ ಪ್ರೂಫ್ ಆಫ್ ಆಂಗಲ್ ಸಮ್ ಥಿಯರಮ್. ಇದೇನೈತ್ರಿ, ಆಕ್ಚುಲಿ ಇದು ಸಿಲೆಬಸ್ ಮೆನ್ಷನ್ ಮಾಡ್ಯಾರ ಅವ್ರ, ಬಟ್ ಇದು ಪ್ರೂಫ್ ಅಂತ ಕೊಟ್ಟಾನ ಅವನು. ಸೊ ಪ್ರೂಫ್ ಅಂದ್ರೆ ಏನ್ ಮಾಡ್ತೀವಿ ಯೂಶಲಿ ಹೇಳ್ರಿ ಇಲ್ಲಿ. ಸೊ ಯೂಸ್ ಪ್ಯಾರಲಲ್ ಲೈನ್ ಥ್ರೂ ಅ ವರ್ಟೆಕ್ಸ್. ಸೊ ಲೆಟ್ ಅಸ್ ಅಸ್ಯೂಮ್ ದಟ್ ವಿ ಆರ್ ಡ್ರಾಯಿಂಗ್ ಅ ಪ್ಯಾರಲಲ್ ಲೈನ್
ಓಕೆ, ಇದೇನಿದೆ ಪ್ಯಾರಲಲ್ ಟ್ರಯಾಂಗಲ್ಗೆ ನಾ ಲೆಟ್ ಅಸ್ ಕಾಲ್ ದಿಸ್ ಆಸ್ ಪಿ ಕ್ಯೂ ಅಂತ ಕರಿತೀನಿ. ಡ್ರಾ ಅ ಲೈನ್ ಪ್ಯಾರಲಲ್ ಟು ಬಿ ಸಿ. ನಮ್ದು ಬಿ ಸಿ ಅಂದ್ರೆ ಬೇಸ್, ದಿಸ್ ಇಸ್ ದ ಬೇಸ್. ಸೊ ಲೆಟ್ ಅಸ್ ಸೇ ದಿಸ್ ಈಸ್ ಅವರ್ ಬೇಸ್. ಎಸ್ ಆರ್ ನೋ? ಇಲ್ಲಿ ನಾ ಮಾರ್ಕ್ ಮಾಡಿನಲ್ರಿ, ದಿಸ್ ಈಸ್ ಅವರ್ ಬೇಸ್ ಬಿ ಸಿ. ಸೊ ಯೂಸ್ ಅಲ್ಟರ್ನೇಟ್ ಆಂಗಲ್ಸ್. ಇಲ್ಲಿ ಏನಾಗುತ್ತೆ ಅವಾಗ ಹೇಳ್ರಿ? ಸೊ ಯೂಸ್ alternate interior angles. Angle formed with AB equals to AB equals to angle B. Okay. So ಇಲ್ಲಿ ಏನಾಗುತ್ತೆ ಹೇಳ್ರಿ? So this is the angle here. So the angle formed with AC. Angle formed with AC. Alternate angles ಆಗ್ತಾವಲ್ರಿ ಇಲ್ಲಿ. ಹೆಂಗಂದ್ರೆ ಇಲ್ಲಿ ನೋಡ್ರಿ, ಈ ಒಂದು ಆಂಗಲ್, ಇದೊಂದು ಆಂಗಲ್. ಸೊ ನಿಮ್ಗೆ ಇನ್ನೊಂದು ಸ್ವಲ್ಪ ಕ್ಲಿಯರ್ ಆಗಿ ಪಿಕ್ಚರ್ ಕೊಡ್ಬೇಕಂದ್ರೆ ಇನ್ನೊಂದು ನಾನೇ ಮಾಡ್ಬಿಡ್ತೀನಿ. ಇಲ್ಲಿ ಡ್ರಾ. ಸೊ ಟ್ರಯಾಂಗಲ್ ಮಾಡಿದೆ. ಸೊ ಅವಾಗ ಒಂದು ಲೈನ್ ಡ್ರಾ ಮಾಡತ್ತೀನಿ. ದಟ್ ಈಸ್ ಪಿ ಕ್ಯೂ. ಓಕೆ. ಸೊ ಇನ್ನೊಂದು ಏನಪ್ಪ ಲೈನ್ ಇಲ್ಲಿ ಐತಂತಂದ್ರೆ ಲೆಟ್ ಅಸ್ ಅಸ್ಯೂಮ್ ದಿಸ್ ಈಸ್ ಆರ್ ಎಸ್. ಓಕೆ. ಸೊ ಇದು ಸೇಮ್, ಎಲ್ಲ ಸೇಮ ತಗೊಳ್ಳೋಣ. ಇದು ಎ, ದಿಸ್ ಇಸ್ ಬಿ, ದಿಸ್ ಇಸ್ ಸಿ. ಓಕೆ. ಸೊ ಸ್ವಲ್ಪ ಹಾಕಿಸ್ಬಿಡ್ತೀನಿ ಇದನ್ನ. ಓ ಶಟ್, ಹೋಯ್ತು. ಸೊ ದಿಸ್ ಇಸ್ ಪಿ ಕ್ಯೂ. ಸೊ ಈಗ ಏನಾಗುತ್ತಪ್ಪ ಅಂದ್ರೆ ಆಂಗಲ್, ದಿಸ್ ಆಂಗಲ್, ವಾಟ್ ಎವರ್ ದ ಆಂಗಲ್ ಫೌಂಡ್ ಹಿಯರ್ ಅಂಡ್ ದಿಸ್ ಆಂಗಲ್, ದೇ ಆರ್ alternate interior angles. ಏನ್ರಿ ಅವ? ದೇ ಆರ್ alternate interior angles. ಓಕೆ. ಸೊ ಆವಾಗ ಹಂಗಾದ ತಕ್ಷಣ ಏನಾಗುತ್ತೆ? ಸೊ ವಾಟ್ ವಿ ಕ್ಯಾನ್ ಸೇ, ಸೊ ದ ಆಂಗಲ್ಸ್ ಆನ್ ಅ ಸ್ಟ್ರೇಟ್ ಲೈನ್ at 180 degrees. ಹೌದೇನಿಲ್ರಿ? ಸೊ ದಿಸ್ ಇಸ್ ಹೌ ವಿ ಕ್ಯಾನ್ ಪ್ರೂವ್. ಸೊ ಇಲ್ಲಿ ನಾವೇನು ಅಂತೀವಿ, ಲೆಟ್ ಅಸ್ ಸೇ ದಿಸ್ ಈಸ್ ಎಕ್ಸ್ ಅಂಡ್ ದಿಸ್ ಇಸ್ ಆಲ್ಸೋ ಎಕ್ಸ್. ಓಕೆ. ಸೊ ಇದು ಎಕ್ಸ್ ಆತ. ಸೊ ಇಲ್ಲಿ ಏನಾಗುತ್ತೆ ಹೇಳ್ರಿ? ಸೊ ವಾಟ್ ವಿ ಕ್ಯಾನ್ ಜಸ್ಟ್ ಸೇ ಇಸ್, ಸೊ ನಾವು ಎಕ್ಸ್ಟೆಂಡ್ ಮಾಡ್ಕೊಂಡ್ವಿ ಅಂತಂದ್ರೆ, ಸೊ ಇಫ್ ದಿಸ್ ಈಸ್ ಎಕ್ಸ್ ದೆನ್ ದ ಲೀನಿಯರ್ ಪೇರ್ ಎಷ್ಟಿರ್ತೈತಿ? ದಿಸ್ ಈಸ್ 180 ಮೈನಸ್ ಎಕ್ಸ್. ಹೌದಾ? ಸೊ ದಿಸ್ ಈಸ್ 180 ಮೈನಸ್ ಎಕ್ಸ್. ಸೊ ಇಫ್ ದಿಸ್ ಈಸ್ ಎಕ್ಸ್ ಅಂಡ್ ದಿಸ್ ಈಸ್ ಎಕ್ಸ್, ನಮ್ಗೆ ಆಲ್ರೆಡಿ ಗೊತ್ತೈತಿ ಸಮ್ ಆಫ್ ದಿ ಆಂಗಲ್ಸ್ ಆಫ್ ಅ ಟ್ರಯಾಂಗಲ್, ಆಂಗಲ್ ಎ ಪ್ಲಸ್ ಆಂಗಲ್ ಬಿ ಪ್ಲಸ್ ಆಂಗಲ್ ಸಿ ಈಸ್ ಈಕ್ವಲ್ ಟು 180 ಡಿಗ್ರೀಸ್. ಓಕೆ. ಸೊ ಸಿಮಿಲರ್ಲಿ ನಾವೇನ್ ಮಾಡ್ಕೋಬಹುದು? ಸೊ ಸಿನ್ಸ್ ಏನಾಗುತ್ತೆ, ಈ ಎಕ್ಸ್ ಸೇಮ ಇರ್ತೈತಿ ಎಲ್ಲಾ ಕಡೆ, ಯಾಕಂದ್ರೆ ಎರಡು ಲೈನ್ಸ್ ಪ್ಯಾರಲಲ್ ಇರೋದ್ರಿಂದ ಇಲ್ಲೂ ಇನ್ನೊಂದು ಎಕ್ಸ್ ತಗೊಂಡ್ರೆ ಮತ್ತೆ ಇದು ಸಹಿತ ನಿಮ್ದು ಎಕ್ಸ್ ಹಾಕೈತಿ. ಓಕೆ. ಸೊ ಇದು ಕೂಡ ಏನಾಕೈತೆ ಅವಾಗ ನಿಮ್ದು, ದಿಸ್ ಬಿಕಮ್ಸ್ ಯುವರ್ 180 ಮೈನಸ್ ಎಕ್ಸ್. ಹೌದಾ? ಸೊ ಇದು ಎಕ್ಸ್ ಐತೆ ಅಂತಂದ್ರೆ, ಸೊ ವಾಟ್ ವಿಲ್ ಬಿ ದಿಸ್ ಆಂಗಲ್ ಹೇಳ್ಬೋದು ನೀವು? ಸೊ ಎಕ್ಸ್ ಪ್ಲಸ್ ಎಕ್ಸ್ ಮಾಡಿದ್ರೆ 2x ಆಗುತ್ತೆ. ಸೊ ಬಟ್ ಲೀನಿಯರ್ ಪೇರ್ ಇರೋದ್ರಿಂದ, ಸೊ ಇಟ್ ವಿಲ್ ಬಿ 180 ಡಿಗ್ರೀಸ್ ಮೈನಸ್ ಆಫ್ 2x. ಓಕೆ. ಸೊ ದಿಸ್ ಇಸ್ 180 ಡಿಗ್ರಿ ಮೈನಸ್ 2x. ಹೌದಾ? ಸೊ ಮತ್ತೆ ನೀವೇನ್ ಮಾಡ್ಕೋಬಹುದು? ಸೊ ಸಿನ್ಸ್ ನೀವೇನ್ ಮಾಡ್ಕೋಬಹುದು ಅಂತಂದ್ರೆ ಇಲ್ಲಿ ರಿಮೈನಿಂಗ್ 180 ಡಿಗ್ರಿ ಮೈನಸ್ 2x ಐತಿ. ಸೊ in that case you can add up these all things and you can prove that angle A plus angle B plus angle C is equal to 180 degrees. ಸೊ ಡಿಡಕ್ಟಿವ್ ರೀಸನಿಂಗ್ ಅಂತ ಬರ್ತೈತಿ. ಸೊ ತಿಳಿತಲ್ರಿ? ಸೊ ದಿಸ್ ಇಸ್ ಹೌ ನಾವ್ ಏನ್ ಮಾಡ್ಕೋತೀವಿ, ಪ್ರೂಫ್ ಐತಿ. ಸೊ ಪ್ರೂಫ್ ಏನ್ ಎಕ್ಸಾಮ್ ನಾಗ ಕೇಳಂಗಿಲ್ಲ, ಜಸ್ಟ್ ಇದು ಕಾನ್ಸೆಪ್ಟ್ ಅರ್ಥ ಮಾಡ್ಕೋಬೇಕು. ಏನಂದ್ರೆ ಪ್ಯಾರಲಲ್ ಲೈನ್ ಡ್ರಾ ಮಾಡಿದ್ಮೇಲೆ ನಮ್ಗೆ ಇಲ್ಲಿ ಅಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್ ಈಕ್ವಲ್ ಇರ್ತಾವ. ಸೊ ದೆನ್ ಲೀನಿಯರ್ ಪೇರ್ ಯೂಸ್ ಮಾಡ್ಕೊಂಡು ನಾವೇನ್ ಮಾಡ್ತೀವಿ, ಸ್ಟ್ರೇಟ್ ಲೈನ್ ಮೇಲೆ ಆಡ್ ಟು 180 ಡಿಗ್ರಿ ತಗೊಂಡು ದೆನ್ ವಿ ಕ್ಯಾನ್ ಆಡ್ ಅಪ್ ಆಲ್ ದೀಸ್ ಥಿಂಗ್ಸ್ ಸೊ ಟು ಗೆಟ್ 180 ಡಿಗ್ರಿ. ಸೊ ಈಗ ನೋಡ್ರಿ, ಆಂಗಲ್ ಎ ಪ್ಲಸ್ ಆಂಗಲ್ ಬಿ ಪ್ಲಸ್ ಆಂಗಲ್ ಸಿ ಆಡ್ ಮಾಡೋಣ. ಸೊ ಆಂಗಲ್ ಎ ಅಂದ್ರೆ ಎಕ್ಸ್ ಬರ್ತೈತಿ, ಆಂಗಲ್ ಬಿ ಅಂದ್ರೂ ಎಷ್ಟೈತಿ, ಎಕ್ಸ್ ಐತಿ, ಪ್ಲಸ್ ಆಂಗಲ್ ಸಿ ಅಂತಂದ್ರೆ ಏನೈತ್ರಿ, ಆಂಗಲ್ ಸಿ ಇಸ್ 180, ಸಾರಿ, ಓಕೆ, ಆಂಗಲ್ ಎ ಅಂದ್ರೆ 180 ಡಿಗ್ರಿ ಮೈನಸ್ 2x ಐತ್ರಿ. ಸ್ವಲ್ಪ ಅಂದ್ರೆ ನಾನು ನಂಬರ್ ಬೇರೆ ಆಲ್ಫಾಬೆಟ್ಸ್ ಕನ್ಫ್ಯೂಸ್ ಮಾಡ್ಕೊಂಡೆ. ಸೊ 180 ಡಿಗ್ರಿ ಮೈನಸ್ 2x ಐತಿ ಇದು. ಸೊ ಆಂಗಲ್ ಬಿ ಎಷ್ಟೈತಿ, ಎಕ್ಸ್ ಐತಿ. ಸೊ ಆಂಗಲ್ ಸಿ ಎಷ್ಟೈತಿ, ಇದು ಕೂಡ ಲೆಟ್ ಅಸ್ ರೈಟ್ ಇಟ್ ಒನ್ಸ್ ಅಗೇನ್. ಸೊ ಕ್ಲಾರಿಟಿ ಬೇಕಲ್ಲ ನಿಮಗೆ. ಸೊ 180 ಡಿಗ್ರಿ ಮೈನಸ್ 2x ಪ್ಲಸ್ ಬಿ ಅಂತಂದ್ರೆ ಎಕ್ಸ್ ಪ್ಲಸ್ ಸಿ ಅಂದ್ರೆ ಎಕ್ಸ್ ಟು 180 ಡಿಗ್ರೀಸ್. ಸೊ ದಿಸ್ ಈಸ್ ಪ್ಲಸ್ 2x ಮೈನಸ್ 2x ಹೋತು 180 equal to 180 degrees. So this is LHS equal to RHS. So this is proved. Okay. So ತಿಳಿತಲ್ರಿ ನಾ ಹೆಂಗೆ ನಿಮ್ಗೆ ಇದು ಪ್ರೂವ್ ಮಾಡಿ ತೋರಿಸಿದೆ. ಸೊ ಇದನ್ನ ಈ ರೀತಿ ನೀವು ಮಾಡ್ಕೋಬೇಕು. ಸೊ ಇನ್ನೊಂದು ಏನಪ್ಪ ಬರ್ತೈತೆ ಅಂದ್ರೆ ಡಿಡಕ್ಟಿವ್ ರೀಸನಿಂಗ್ ಅಂತ ಬರ್ತೈತಿ, ಇಂಪಾರ್ಟೆಂಟು. ಸೊ ಏನಪ್ಪ ಇದು ಡಿಡಕ್ಟಿವ್ ರೀಸನಿಂಗ್, ಇದನ್ನ ನಾವು ಇದರಾಗೂ ನೋಡ್ಕೊಂಡ್ವಿ, ಪಾಲಿಗಾನ್ ಚಾಪ್ಟರ್ ಒಳಗೂ ನಾವು ನೋಡಿವಿ. ಡಿಡಕ್ಟಿವ್ ರೀಸನಿಂಗ್ ಯೂಸ್ ಮಾಡ್ಕೊಂಡು ಯುಕ್ಲಿಡ್ ಏನ್ ಮಾಡ್ತಾನ, ಸೊ ಸ್ವಲ್ಪ ತೇಲ್ಸದ ಕೆಲವೊಂದು ಥಿಯರಮ್ಸ್ನ ಇದು ಮಾಡ್ಕೊಂತಾನೆ. ಓಕೆ. ಸೊ ಫೈನ್. ಲೈನ್ಸ್ ಇಂದ ಏನ್ ಮಾಡ್ಕೋತೀವಿ, ಫಸ್ಟ್ ಲೈನ್ಸ್ ಡ್ರಾ ಮಾಡ್ಕೊಂಡು ಅದರಿಂದ ಅಲ್ಟರ್ನೇಟ್ ಆಂಗಲ್ಸ್ ತಗೋತೀವಿ, ಅದರಿಂದ ಮತ್ತೆ ನಾವು ಸ್ಟ್ರೇಟ್ ಲೈನ್ ಕ್ರೈಟೀರಿಯಾ ಯೂಸ್ ಮಾಡ್ಕೋತೀವಿ, ದೆನ್ ಆಂಗಲ್ ಸಮ್ ಪ್ರಾಪರ್ಟಿ ಇನ್ ಟ್ರಯಾಂಗಲ್ ಯೂಸ್ ಮಾಡ್ಕೊಂಡು ದೆನ್ ವಿ ಕ್ಯಾನ್ ಸೇ ದ ಟೂ ಲೈನ್ಸ್ ಆರ್ ಪ್ಯಾರಲಲ್ ಇನ್ ಲೈನ್. ಓಕೆ. ಸೊ ಮತ್ತೆ ದಿಸ್ ಇಸ್ ಡಿಡಕ್ಟಿವ್ ರೀಸನಿಂಗ್. ಸೊ ಓಕೆ, ಅಲ್ಲೋ ಸ್ವಲ್ಪ ಇಲ್ಲೇ ಸ್ಪೇಸ್ ಇತ್ತಲ್ಲ, ಓಕೆ, ಯೂಸ್ ಮಾಡ್ಕೊಳ್ಳಿಲ್ಲ ನಾವು. ಸೊ ತಿಳಿತಲ್ಲ. ಸೊ ಆಲ್ವೇಸ್ ರಿಮೆಂಬರ್, ಇನ್ ಅ ಗಿವನ್ ಟ್ರಯಾಂಗಲ್, so what we can do is the sum of angles in a triangle, angle A plus angle B plus angle C is 180 degrees. Whatever it is, A, B and C, it is 180 degrees. So ಅದನ್ನ ಸೊ ನೆಕ್ಸ್ಟ್ ಈಗ ನೋಡ್ಕೊಳ್ಳೋಣ ಎಕ್ಸ್ಟೀರಿಯರ್ ಆಂಗಲ್ ಅಂತ ನೋಡ್ಕೊಳ್ಳೋಣ. ಸೊ ವಾಟ್ ಈಸ್ ದಿಸ್ ಎಕ್ಸ್ಟೀರಿಯರ್ ಆಂಗಲ್ ನೋಡ್ರಿಲೆ. ಸೊ exterior angle definition ನಿಮ್ಗೆ ಗೊತ್ತಿರಬೇಕು. ಸೊ ವಾಟ್ ಎವರ್ ದ ಆಂಗಲ್ is formed, so whenever we produce this line, okay, produce one side of the triangle, the angle outside the triangle between the produced side and the adjacent side is the exterior angle. So here this is the exterior angle. ಸೊ ನಾ ಇನ್ ಕೇಸ್ ಇದನ್ನ ಇಲ್ಲಿ ಪ್ರೊಡ್ಯೂಸ್ ಮಾಡಿದೆ ಅಂತ ತಿಳ್ಕೊರಿ ಸ್ವಲ್ಪ. ಸೊ ಇದು ಕೂಡ ಅವಾಗ ಎಕ್ಸ್ಟೀರಿಯರ್ ಆಂಗಲ್ ಹಾಕೈತಿ. ಸೊ ಇಲ್ಲಿಂದ ಬಿ ಪ್ರೊಡ್ಯೂಸ್ ಮಾಡಿದೆ. ಸೊ ಇದು ಏನಾಕೈತಿ ನಿಮ್ದು ಈಗ, ದಿಸ್ ಬಿಕಮ್ಸ್ ಯುವರ್ ಎಕ್ಸ್ಟೀರಿಯರ್ ಆಂಗಲ್. ಸೊ ಫೈನ್, ದ ಟೂ ನಾನ್ adjacent interior angles are called interior opposite. ನೋಡ್ರಿಲ್ಲ, ಇದು ಎಕ್ಸ್ಟೀರಿಯರ್ ಆಂಗಲ್ ಅಂತ ಕರೀತಾರೆ ಇದಕ್ಕೆ.
ಓಕೆ. ಸೊ ಇವು ಏನು ಕರೀತಾರಲ್ಲ ಇಲ್ಲಿ, ಇವು ಈ ತರ ನಾನು ಎರಡೆರಡು ಆಂಗಲ್ಸ್ ಏನು ಇದೆ ಮಾಡತ್ತೀನಲ್ರಿ ಆರ್ಕ್ ಇಲ್ಲಿ. ಸೊ these two are called as what? They are called as interior opposite angles. They are called as interior opposite angles. ಓಕೆ, ಅಥವಾ ರಿಮೋಟ್ ಇಂಟೀರಿಯರ್ ಅಂತ ಕರೀತಾರ. ಇನ್ನೊಂದೇನು ವರ್ಡ್ ಯೂಸ್ ಮಾಡತ್ತಾರ ಅಂದ್ರೆ ರಿಮೋಟ್ ಇಂಟೀರಿಯರ್. ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಅ ರಿಮೋಟ್ ಇಂಟೀರಿಯರ್ ಆಂಗಲ್ಸ್ ಅಂತ ಕರೀತಾರ. Fine. ಸ್ವಲ್ಪ ಇದು nomenclature ನೆನಪಿಟ್ಕೊಳ್ಳಿ. So exterior angle is the angle which is formed when side is produced. Okay. So ಅದರದ ಇಂಟೀರಿಯರ್ ಗೆ ಅಪೋಸಿಟ್ ಸೈಡ್ ಏನಿರ್ತಲ್ಲ, they are called as interior opposite angles. Okay. So here our external angle is angle ACD. Angle ACD is our exterior angle. Fine. So ಇದ್ರದ್ದು ಮತ್ತೆ ಪ್ರಾಪರ್ಟೀಸ್ ಬರ್ತಾವ ನೋಡ್ಕೊಳ್ಳೋಣ. ಸೊ ಇಲ್ಲಿ ನೋಡ್ಕೊರಿ, ಸ್ವಲ್ಪ ನಿಮ್ಗೆ ಇಲ್ಲಿ ವಿತ್ ಸಮ್ ಪ್ರಿಂಟೆಡ್ ಪಿಕ್ಚರ್ಸ್ ಇಮೇಜಸ್ ತಂದೇನೆ ನೋಡಿ. ಸೊ angle 1, 2 and 3 are your interior angles. 4, 5. ಸೊ ಇಲ್ಲಿ ನೋಡ್ರಿ, ಎಕ್ಸ್ಟೀರಿಯರ್ ಇಲ್ಲಿ ಸೈಡ್ ಪ್ರೊಡ್ಯೂಸ್ ಮಾಡ್ಯಾರ. ಸೊ ಇಲ್ಲಿನೂ ಸೈಡ್ ಇಲ್ಲೇ ಏನಾಗೈತಿ, ಇಲ್ಲಿ ಇನ್ಕ್ರೀಸ್ ಮಾಡ್ಕೊಂಡಾರ. ಸೊ ಅದ್ರ ಕೂಡ ಏನ್ ಆಂಗಲ್ ಆಗೈತಲ್ಲ, ದಟ್ ಈಸ್ ದ ಥಿಂಗ್. ಓಕೆ. ಸೊ ಎಕ್ಸ್ಟರ್ನಲ್ ಆಂಗಲ್ ಅಂತಂದ್ರೆ ಯಾವುದು? ಸೊ angle 4, angle 5 and angle 6. These are our exterior angles. ಓಕೆ. ಸೊ ಈಗ ನೋಡ್ರಿ, ಒಂದು ಎಕ್ಸಾಂಪಲ್ ಐತಿ. ಸೊ ಈಗ ಹೆಂಗ್ ಕಂಡುಹಿಡಿದಪ್ಪ ಇದನ್ನ, ಇಲ್ಲಿ ನೋಡ್ರಿ, ಫೈಂಡ್ ಆಂಗಲ್ PRS ಅಂತ ಐತಿ. ಫೈಂಡ್ ಆಂಗಲ್ PRS ನೋಡೋದು ಕಲ್ರಿ. ನೆಕ್ಸ್ಟ್ ಲೈನ್ ಜಾಗ ಆಯ್ತಾನ. ಓಕೆ ಇರ್ಲಿ. ಆಂಗಲ್ PRS ನ ಕಂಡುಹಿಡಿಬೇಕು. ಸೊ ಅವಾಗ ಏನ್ ಮಾಡ್ಬೇಕೈತಿ, ಯೂಸಿಂಗ್ ದ ಆಂಗಲ್ ಸಮ್ ಪ್ರಾಪರ್ಟಿ ಇನ್ ಅ ಟ್ರಯಾಂಗಲ್ PQR ಒಳಗ ಸಮ್ ಆಫ್ ದಿ ಆಂಗಲ್ಸ್ ಇಸ್ ಈಕ್ವಲ್ ಟು 180 ಡಿಗ್ರಿ. ಹೌದಲ್ರಿ? ಸೊ ಅವಾಗ ಆಂಗಲ್ P ಪ್ಲಸ್ ಆಂಗಲ್ Q ಪ್ಲಸ್ ಆಂಗಲ್ R ಇಸ್ ಈಕ್ವಲ್ ಟು 180 ಡಿಗ್ರೀಸ್. ಸೊ ವಾಟ್ ಈಸ್ ಆಂಗಲ್ P? 60. ಆಂಗಲ್ Q is 70. ವಾಟ್ ಈಸ್ ಆಂಗಲ್ R? ಸೊ ಈ ಆಂಗಲ್ ನಮ್ಗೆ ಗೊತ್ತಿಲ್ಲ. ಓಕೆ. ಸೊ ಇಫ್ ಐ ಟೇಕ್ ದಿಸ್ ಆಸ್ ಎಕ್ಸ್, ಹೌದ್ರಿ? ಈಗ ನಾ ಈ ಆಂಗಲ್ ಎಕ್ಸ್ ಅಂತ ತಗೋತೀನಿ, ಹೊರಗಿನ ಆಂಗಲ್ ನಂಗೆ ಗೊತ್ತಿಲ್ಲ. ದ ಆಂಗಲ್ PRS is taken as ಎಕ್ಸ್. ಸೊ ಈಗ ನಿಮ್ಗೆ ಲೀನಿಯರ್ ಪೇರ್ ಗುರ್ತೈತಿ. ಇಫ್ ದೇರ್ ಇಸ್ ಅ ಲೈನ್ ಅಂಡ್ ಒನ್ ಪಾರ್ಟ್ ಆಫ್ ದಿಸ್ ಪೋರ್ಷನ್ ಇಸ್ ಎಕ್ಸ್ ಅಂತಂದ್ರೆ ಇದು ಎಷ್ಟಿರ್ತೈತಿ? ಇದು ಲೀನಿಯರ್ ಪೇರ್, ಲೀನಿಯರ್ ಲೈನ್. ಸೊ ನಾವು ಆಲ್ರೆಡಿ ಕಲ್ತೀವಿ ಪಾಲಿಗಾನ್ಸ್ ಒಳಗೆ. ಸೊ ದಿಸ್ ವಿಲ್ ಬಿ 180 ಡಿಗ್ರಿ ಮೈನಸ್ ಎಕ್ಸ್, ಅಥವಾ ಎರಡು ಅಂದ್ರೆ 180 ಒಳಗೆ ಇದನ್ನ ಇಷ್ಟು ತೆಗೆದ್ಬಿಡ್ಬೇಕು. ಈ ಪೋರ್ಷನ್ ತೆಗೆದ್ಬಿಟ್ರೆ ನಮ್ಗೆ ಉಳಿತೈತಿ ಇಷ್ಟು. ಸೊ ಇದನ್ನ ನಾವೆಲ್ಲ ಆಡ್ ಮಾಡೋಣ. ಸೊ ದಿಸ್ ವಿಲ್ ಬಿ ವಾಟ್? ದಿಸ್ ವಿಲ್ ಬಿ 180 ಡಿಗ್ರಿ minus x ಹಾಕೈತಿ. ಸೊ ಲೆಟ್ ಅಸ್ ಸೇ 180 ಡಿಗ್ರಿ minus x equal to 180. ಸೊ 180 ಸೇಮ್ ಇರೋದ್ರಿಂದ ಕ್ಯಾನ್ಸಲ್ ಆಗ್ತಾವ. ಸೊ x ಈ ಕಡೆ ಇರ್ತೈತಿ. ಸೊ 60 ಪ್ಲಸ್ 70 it is 130. ಸೊ 130 ಡಿಗ್ರೀಸ್ ಆಗ್ತಿದೆ. ಸೊ ದಿಸ್ is 130 ಡಿಗ್ರೀಸ್. ವಾಟ್? ಅವರ್ x is 130. ಸೊ x 130 ಅಂದ್ರೆ ಇದೆಷ್ಟು ಆಂಗಲ್ ಇರ್ತೈತಿ? ಆಂಗಲ್ R. ಸೊ ಇದೇ ನಮಗೆ ಕೇಳಾರ ಆಕ್ಚುಲಿ. ಸೊ x ಅಂದ್ರೆ ಆಂಗಲ್ PRS equal to 180 ಡಿಗ್ರೀಸ್. ಬಟ್ ಇನ್ ಕೇಸ್ ಅವರು ಇಂಟೀರಿಯರ್ ಆಂಗಲ್ ಕೇಳಿದ್ರು, ಅಥವಾ ಆಂಗಲ್ PRQ ಈ ಆಂಗಲ್ ಕೇಳಿದಪ್ಪ ಅಂದ್ರೆ, ಸೊ 180 minus 130 which is equal to 50 degrees. ಓಕೆ. ಸೊ ಚೆಕ್ ಹೆಂಗ್ ಮಾಡ್ಕೋತೀರಿ? ಸೊ ಇದು 50 ಡಿಗ್ರಿ ಅಂತಂದ್ರೆ 60 plus 50 110. 110 plus 70 is 180 degrees. ಓಕೆ. ಸೊ ಫೈನ್. ಸೊ ದಿಸ್ is how we can check. ಸೊ ನೆಕ್ಸ್ಟ್ ಒಂದು ಎಕ್ಸ್ಟೀರಿಯರ್ ಆಂಗಲ್ ಥಿಯರಮ್ ನೋಡ್ಕೊಳ್ಳೋಣ. ಸೊ ಈಗ ಏನ್ ಹೇಳ್ತಾರೆ ಸಿಲೆಬಸ್ ದಾಗ, ಇನ್ನೊಂದು ಹೇಳ್ತಾರ ಎಕ್ಸ್ಟೀರಿಯರ್ ಆಂಗಲ್ ಥಿಯರಮ್, ವೆರಿ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಥಿಂಗ್. ಸೊ ಎಕ್ಸ್ಟೀರಿಯರ್ ಆಂಗಲ್ is equal to sum of two interior opposite angles. ಓಕೆ. ಸೊ ಎಷ್ಟು ಈಸಿ ಐತೆ ನೋಡಿದ್ರೆ, ಎಕ್ಸ್ಟೀರಿಯರ್ ಆಂಗಲ್ is equal to sum of two interior opposite angles. ಸೊ ಇದನ್ನ ಇಂಟೀರಿಯರ್ ಅಪೋಸಿಟ್ ಆಂಗಲ್ಸ್ ನಾವು ಇಲ್ಲಿ ಪ್ರೀವಿಯಸ್ ಆಗಿ ನೋಡ್ಕೊಂಡ್ವಿ. ಓಕೆ. ಸೊ ಅಂದ್ರೆ ಒಂದು ಟ್ರಯಾಂಗಲ್ ನೀವು ಡ್ರಾ ಮಾಡಿದ್ರೆ ಅಂದ್ರೆ, ಸೊ ಇದನ್ನ ಪ್ರೊಡ್ಯೂಸ್ ಮಾಡಿದೆ. ಸೊ ದಿಸ್ ಇಸ್ ಅವರ್ ಎಕ್ಸ್ಟೀರಿಯರ್ ಆಂಗಲ್. ಸೊ ಲೆಟ್ ಅಸ್ ಸೇ ದಿಸ್ ಇಸ್ ಆಂಗಲ್ P, ದಿಸ್ ಇಸ್ ಆಂಗಲ್ Q, ದಿಸ್ ಇಸ್ ಆಂಗಲ್ R. ಸೊ ಆಂಗಲ್ P is our exterior angle which is equal to the sum of two interior opposite angle Q plus angle R. Okay. If the exterior angle C is, so ತಿಳಿತಲ್ರಿ, the same thing ಇಲ್ಲಿ explain ಮಾಡ್ಯಾರ with some different nomenclature. So angle E. So this is what actually the same thing. So example ನೋಡ್ರಿ ಇಲ್ಲಿ. So angle A 52 degree 73 ಅಂದ್ರೆ exterior angle is 125 degree. ಅಂದ್ರೆ ಒಂದು ಟ್ರಯಾಂಗಲ್ ಒಳಗ angle A ಎಷ್ಟೈತಿ? 52 ಐತಿ. angle B ಎಷ್ಟೈತಿ? 73 ಐತಿ. ಸೊ exterior angle ಕೇಳತಾನ ಅಂತಂದ್ರೆ, so exterior angle X equal to 73 plus 52. ಡೈರೆಕ್ಟ್ ಅಡಿಷನ್ ಮಾಡ್ಕೊಂಡ್ಬಿಟ್ರೆ, so you are getting it as 125 degrees. Okay. The same thing is given. So do not add exterior angle to the adjacent interior angle and call it the sum of remote angles. First identify the correct two remote angles. ಇವನ್ನ ಐಡೆಂಟಿಫೈ ಮಾಡ್ಕೊಂಡು ಇಂಪಾರ್ಟೆಂಟ್. ಇವು ರಿಮೋಟ್ ಆಂಗಲ್ಸ್ ಏನಿದಾವಲ್ಲ, ಸೊ ಅವು ಇಂಪಾರ್ಟೆಂಟ್ ಆಗಿ ಐಡೆಂಟಿಫೈ ಮಾಡಿದ್ರೆ ಅರ್ಧ ಕೆಲಸ ಮುಗೀತು. ಸೊ ನೋಡ್ಕೊರಿ ಇಲ್ಲಿ ಎಕ್ಸ್ಟೀರಿಯರ್ ಆಂಗಲ್ ಥಿಯರಮ್. ದಟ್ ಇಸ್ ವಾಟ್? ಎಕ್ಸ್ಟೀರಿಯರ್ ಆಂಗಲ್. ಓಕೆ. ಸೊ ದಿಸ್ ಪಾರ್ಟ್, ದಿಸ್ ಎಂಟೈರ್ E. ಸೊ ಈ ಪಾರ್ಟ್ ಏನೈತಲ್ರಿ, ದಿಸ್ ಪಾರ್ಟ್. ಸೊ ದಿಸ್ ಆಂಗಲ್ ಈಸ್ ಈಕ್ವಲ್ ಟು ಸಮ್ ಆಫ್ ಇಂಟೀರಿಯರ್ ಅಪೋಸಿಟ್ angles. Okay. So let's go to the next thing. So ಇಲ್ಲಿ ಒಂದು ಎಕ್ಸಾಂಪಲ್ ಐತಿ ನೋಡ್ಕೊರಿ. So let us try. So examples ಮಾಡೋದ್ರಿಂದ ಏನಾಕೈತಿ, ನಿಮ್ಗೆ ಅಪ್ಲಿಕೇಶನ್ ಆಫ್ ದಿ ಲಾಸ್ ಸಿಗ್ತಾವ. ಸೊ ಈಗ ನಿಮ್ಗೆ ಎಕ್ಸ್ಟೀರಿಯರ್ ಆಂಗಲ್ ಐತಿದೆ. So this is our exterior angle. So these two angles will become our opposite angles, sum of interior opposite angle. So ಅದರ ಪ್ರಕಾರ, so 6x minus 9 degree so is equal to, so ಎಲ್ಲ ಡಿಗ್ರೀಸ್ ನಾಗ ಬರ್ತಾವೆ ಯಾಕಂದ್ರೆ ಆಂಗಲ್ ಅಲ್ಲ. ಫೈನ್. ಸೊ ದೆನ್ ಸಮ್ ಆಫ್ ಇಂಟೀರಿಯರ್ ಅಪೋಸಿಟ್ angles, so that is 2x plus 14 ಮತ್ತೆ ಪ್ಲಸ್ 3x plus 2. ಓಕೆ. So 6x minus 9 is equal to 2x plus 3x is 5x plus 14 plus 2 is 16. Okay. So 6x minus 5x ಅಂದ್ರೆ ಬರೀ x
equal to 9 plus 16. So x equal to 25. Okay. So x equal to 25. ಸೊ ದಿಸ್ ಇಸ್ ವಾಟ್ ನೀವು ಅದು ಹಾಕಿದ ತಕ್ಷಣ ಏನಾಗುತ್ತೆ ಫೈಂಡ್ ಎಕ್ಸ್ ಅಂತ ಹೇಳ್ತಾನ ಅಥವಾ ಫೈಂಡ್ ಆಂಗಲ್ ಎನಿ ಆಂಗಲ್ ಅಂತ ಒಂದು ಎಕ್ಸ್ಟೀರಿಯರ್ ಆಂಗಲ್ ಕಂಡುಹಿಡ್ಕೊಂಡ್ಬಿಡೋಣ. ಸೊ ಎಕ್ಸ್ಟೀರಿಯರ್ ಆಂಗಲ್ ಇಸ್ ಈಕ್ವಲ್ ಟು ಸೊ ಎಕ್ಸ್ಟೀರಿಯರ್ ಆಂಗಲ್ ಹಿಯರ್ ಈಸ್ 6x minus 9. ಓಕೆ. ಸೊ ಇದೇನಾಗುತ್ತೆ 6x ಅಂದ್ರೆ 6 into 25 minus 9. So 6 2s are 12, 6 5 are 30. So 150 minus 9. So this is 141 degrees. Okay. So ಈ ತರ ನಾವು ಕಂಡುಹಿಡ್ಕೋಬಹುದು. ಸೊ ನೆಕ್ಸ್ಟ್ ಎಕ್ಸ್ಟೀರಿಯರ್ ಆಂಗಲ್ ನ್ಯೂಮರಿಕಲ್ ಪ್ಯಾಟರ್ನ್ಸ್. ಸೊ ನೋಡ್ರಿ ಇಲ್ಲೇ ಸೊ ನಾನು ಆಲ್ರೆಡಿ ಇದೇ ಕೊಟ್ಟಿದ್ನ ಇಲ್ಲಿ ಸಾಲ್ವ್ ಮಾಡ್ದೈತಿ. ಸೊ ಈಕ್ವೇಷನ್ಸ್ ಏನದಾವ. ಸೊ ಎಕ್ಸ್ಟೀರಿಯರ್ ಆಂಗಲ್ ಇಸ್ 130 degrees, ಒನ್ ರಿಮೋಟ್ ಆಂಗಲ್ ಇಸ್ 55. ಸೊ ನಾನು ಇದನ್ನ ನಿಮ್ಗೆ ಸಾಲ್ವ್ ಮಾಡಕತ್ತೀನಿ. ಓಕೆ. ಸೊ ಲೆಟ್ ಅಸ್ ಸಿ ಹೌ ವಿ ಕ್ಯಾನ್ ಡೂ ದಿಸ್. ಒನ್ ರಿಮೋಟ್ ಆಂಗಲ್. ಸೊ ಎಕ್ಸ್ಟೀರಿಯರ್ ಆಂಗಲ್ ಹಿಂಗೆ ಕೊಟ್ಬಿಟ್ಟಾನ. ಸೊ ಹಿಯರ್ ದ ಎಕ್ಸ್ಟೀರಿಯರ್ ಆಂಗಲ್ ಈಸ್ ಗಿವನ್ ಆಸ್. ಸೊ ಸೆಕೆಂಡ್ ಒನ್ ಮಾಡತ್ತೀನಿ. ಸೊ ಪ್ಯಾಟರ್ನ್ 2. ಸೊ ಐ ಥಿಂಕ್ ಸ್ವಲ್ಪ ಸ್ಪೇಸ್ ಬಿಟ್ಕೊಂಡೆ ನಾನು ಇಲ್ಲೇ. ಎಸ್. ಸೊ ಪ್ಯಾಟರ್ನ್ 2 ಒಳಗೆ ಏನೈತಿ ನೋಡ್ರಿ ಎಕ್ಸ್ಟೀರಿಯರ್ ಆಂಗಲ್ ಇಲ್ಲಿ ಏನೈತಿ. ಲೆಟ್ ಅಸ್ ಸೇ ದಿಸ್ ಇಸ್ ಎಕ್ಸ್ಟೀರಿಯರ್ ಆಂಗಲ್. ಇದು 130 ಡಿಗ್ರಿ ಐತಿ. ಸೊ ಒನ್ ರಿಮೋಟ್ ಆಂಗಲ್ ಎಷ್ಟೈತಿ 55 ಡಿಗ್ರಿ ಐತಿ. ಸೊ ಈಸ್ ಆಸ್ಕಿಂಗ್ ಅಸ್ ಟು ಫೈಂಡ್ ಅನದರ್ ಆಂಗಲ್ ಎಕ್ಸ್. ಓಕೆ. ಸೊ ನಮ್ಗೆ ಆಲ್ರೆಡಿ ಫಾರ್ಮುಲಾ ಗೊತ್ತೈತಿ. ಎಕ್ಸ್ಟೀರಿಯರ್ ಆಂಗಲ್ ಇಸ್ ಈಕ್ವಲ್ ಟು ಸಮ್ ಆಫ್ ಇಂಟೀರಿಯರ್ remote angle. So this is all interior angles. So opposite interior angle. So 135 minus 55. Okay, 130 ಒಳಗೆ ನೀವು 55 degrees. So this remains as 75 degrees. Okay. So this is done. So pattern 3, exterior angle is 3x, remote angle are x and 2x. So ನೋಡ್ಕೊಳ್ಳೋಣ ಅಂತ. So ಇಲ್ಲಿ pattern 3 ಮಾಡತ್ತೀನಿ. So pattern 3 ಒಳಗೆ exterior angle is given as 3x ಅಲ್ಲ. Okay, so 3x, remote angle x and 2x. So this is 3x and remote angle is one is x and another one is 2x. So find the x ಅಂತ ಕೇಳ್ತಾನ ಅಂತ ತಿಳ್ಕೊರಿ. Okay. So ಅವಾಗ ಏನಾಗೈತಿ exterior angle 3x is equal to x plus 2x ಆಯ್ತು. Sum of interior opposite angles. ಹೌದಾ? Fine. Okay. The idea are the data are consistent for satisfying x is geometry. So ಇಲ್ಲಿ ಏನಾಕೈತಿ 3x equal to 3x. Geometry ಇದು ಈಕ್ವಲ್ ಆಯ್ತು. So this is the third pattern. ಇದ್ರಾಗ ಏನು ಸಾಲ್ವ್ ಮಾಡಂತ ತಂದಿಲ್ಲ ನಾವು. ಯಾಕಂದ್ರೆ ಇಲ್ಲಿ ಒಂದಾದ್ರೂ ಆಂಗಲ್ ಕೊಡ್ಲೇಬೇಕು. ಸೊ ಒಂದು ಆಂಗಲ್ ಕೊಡ್ಲೇಬೇಕ್ರಿ ನಾವು. ಒಂದು ಆಂಗಲ್ ಐ ಶುಡ್ ಗೆಟ್ ಒನ್ ಆಂಗಲ್. ಓಕೆ. ಅಥವಾ ಇದನ್ನ ನಾವು ಏನು ಮಾಡ್ಕೋಬಹುದು. ಸಮ್ ಆಫ್ ಇಂಟೀರಿಯರ್ ಆಪೋಸಿಟ್ ಅಂದ್ರೆ 180 minus 3x ತಗೊಂಡು ಸೊ x plus 2x plus 180 minus 3x equal to 180 degrees sum of this angle. So this will go. So this is not coming. Okay. So ಅಂದ್ರೆ just pattern ಕೊಡಾಕ ಅವನ ಇಲ್ಲಿ ಕೊಟ್ಟಾನ. Fine. So let us go to the next thing. So equal sides and equal angles. Okay. So essential Ryder property for isosceles and equilateral triangle. So ಇಲ್ಲಿ ಏನಾಗೈತಿ ನೋಡ್ರಿ ಇಲ್ಲೇ. So isosceles triangle, in an isosceles triangle opposite sides are equal. So ಈ side AB is equal to AC. ಹಾಗಾಗಿ the angle formed by AB with the common base BC is equal. So ಹಾಗಾಗಿ angle B is equal to angle C. ಇದೇ ನೋಡ್ಕೊಳತ್ತೀನಿ. ಓಕೆ. ಸೊ ಈಗ ಉಲ್ಟಾನೋ ಬರ್ತೈತಿ. ಕನ್ವರ್ಸ್ ಥಿಯರಮ್ ಅಂತ ಇದು ಕನ್ವರ್ಸ್ ಅಂತಂದ್ರೆ ನೋಡ್ರಿ. ಇಫ್ ಟೂ ಸೈಡ್ಸ್ AB is equal to AC in any given triangle, then it is called as isosceles triangle. Other in case same, if the two angles in a given triangle are equal, then they are also called as isosceles triangle. And in that case, then the sides AB and AC must also be equal. So ಇದಕ್ಕೆ ನಾವೇನಂತೀವಿ ಕನ್ವರ್ಸ್ ಅಂತೀವಿ ನಾವು. So if two angles are equal, then the two sides which are opposite are also equal. So in equilateral triangle, all sides equal ಇರ್ತಾವ, all angles equal ಇರ್ತಾವ. So since the sum is 180 degree, so ನೋಡ್ರಿ equilateral triangle ಆಗಿ ಇರ್ತೈತ್ರಿ. So equilateral triangle all angles equal ಇರೋದ್ರಿಂದ so angle x plus angle x plus angle x equal to 180 degrees sum of the angles. So 3x equal to 180 degrees or x equal to 180 by 3 which is 60 degrees. Okay. So that is the thing. So next one, proving exterior angle theorem. So exterior angle na prove ಮಾಡಕ. ಸೊ ಏನಪ್ಪಾ ಅಂದ್ರೆ ಇಲ್ಲಿ ಎಕ್ಸ್ಟೀರಿಯರ್ ಆಂಗಲ್ ಥಿಯರಮ್ ನ ಅದೇ ನಾವು ಇಲ್ಲಿ ಮಾಡಿದ್ವಲ್ಲ ಇಲ್ಲಿ. ಸೊ ಇಲ್ಲಿ ಹಿಂಗ್ ತಗೊಂಡಿದ್ವಿ. ಸೊ ಎಕ್ಸ್ಟೀರಿಯರ್ ಆಂಗಲ್ ಇಸ್ ಈಕ್ವಲ್ ಟು ಅಂದ್ರೆ ಲೆಟ್ ಅಸ್ ಸೇ ದಿಸ್ ಇಸ್ ಎಕ್ಸ್, ದಿಸ್ ಇಸ್ ವೈ ಅಂಡ್ ದಿಸ್ ಇಸ್ ಝೆಡ್. ದಿಸ್ ಇಸ್ ವೈ ಅಂಡ್ ದಿಸ್ ಇಸ್ ಝೆಡ್. ಸೊ ಆಂಗಲ್ ಎಕ್ಸ್ ಎಕ್ಸ್ಟೀರಿಯರ್ ಆಂಗಲ್ ಇಸ್ ಈಕ್ವಲ್ ಟು ಸಮ್ ಆಫ್ ಇಂಟೀರಿಯರ್ ಅಪೋಸಿಟ್ ಆಂಗಲ್. ಸೊ ಇದನ್ನ ನಾವು ಪ್ರೂವ್ ಮಾಡ್ಕೋಬೇಕಂತಂದ್ರೆ ಹೆಂಗಾಕೈತಿ. ಕ್ಲೀನ್ ಪ್ರೂಫ್ ಕ್ಯಾನ್ ಪ್ರೊಡ್ಯೂಸ್ ಇನ್ ಡಿಸ್ಕ್ರಿಪ್ಟಿವ್ ಕ್ವಶನ್. ಓಕೆ. ಸೊ ಡಿಸ್ಕ್ರಿಪ್ಟಿವ್ ನಾಗ ಕೇಳ್ಬೋದು. ಸೊ ಫೈನ್. ಇನ್ let a triangle AB produce ACD. Okay. So this is AB. BC is produced to mark a point at D. Okay. ACD of the angle ACD is equal to X. So linear pair. So ಇಲ್ಲಿ ಏನಾಗುತ್ತೆ ಹೇಳ್ರಿ ಇಲ್ಲಿ. ಸೊ ಇಲ್ಲಿ ಈ angle ದಾಗ ಏನಾಗೈತಿ linear pair angles and property ಯೂಸ್ ಮಾಡ್ಕೊಂಡ್ರೆ 180 degrees ಆಕೈತಿ. So angle A plus angle B plus ಇಲ್ಲಿ ಏನಿರ್ತೈತಿಲ್ಲ remaining angle that is 180 degree minus X equal to 180 degrees. Okay. So ಅವಾಗ in that case ಏನಾಕೈತಿ. ಸೊ ಅವಾಗ 180 ಕ್ಯಾನ್ಸಲ್ ಆಗಿ angle A plus angle B is equal to minus X equal to 0 ಆಕೈತಿ. ಸೊ ಈ X ನ ಆ ಕಡೆ ಕಳಿಸ್ರಿ. So angle A plus angle B is equal to X. So what is X? X is your exterior angle. X is your exterior angle. So ಹಾಗಾಗಿ exterior angle is equal to sum of interior opposite angle prove ಆಯ್ತು. Okay.
ಸೊ ಫೈನ್, ಇದೆ ಜಸ್ಟ್ ನೀವು ನೆನಪಿಟ್ಕೋರಿ. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್ ಇನ್ ದ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಸೊ ಇದರದ ಪ್ರೂಫ್ ಇಲ್ಲಿ ನಾ ಮತ್ತೆ ಡೀಟೇಲ್ ಆಗಿ ಹೇಳಿನಿ. ಸೊ ಇನ್ನೊಂದು ತಗೋಬೋದ್ರಿ ಫ್ರೆಂಡ್ಸ್, ಅಂದ್ರೆ ನೀವೇನ್ ಮಾಡ್ಕೋಬಹುದು, ನಾ ಆಗಲೇ ಎಕ್ಸ್ಪ್ಲೇನ್ ಮಾಡಿದ್ದ ಎಕ್ಸಾಂಪಲ್ದಾಗ ಟ್ರಯಾಂಗಲ್ ನ ಮಾಡ್ಕೊಂಡಿದ್ದಲ್ಲ, ಸೊ ಅಲ್ಲಿ ಪ್ಯಾರಲಲ್ ಇಲ್ಲಿ ತಗೊಂಡಿದ್ದೇನೆ. ಸೊ ಐ ಹ್ಯಾಡ್ ಟೇಕನ್ ಅ ಪ್ಯಾರಲಲ್ ಲೈನ್ ಹಿಯರ್, ಮತ್ತೆ ಇಲ್ಲಿ ಕನ್ಸಿಡರ್ ಮಾಡ್ಕೊಂಡು, ಯಾಕಂದ್ರೆ ನನಗೆ ಝೆಡ್ ಟೈಪ್ ರಿಲೇಶನ್ಶಿಪ್ ಸಿಕ್ಬಿಡ್ತೈತಿ. ಸೊ ಝೆಡ್ ಟೈಪ್ ಸಿಕ್ತ ಕೂಡ ನನಗೆ ಇಲ್ಲಿ ಏನಾಗೈತಿ, ಇಟ್ ವಿಲ್ ಬಿ ಈಸಿ ಫಾರ್ ಮೀ ಟು ಅಂಡರ್ಸ್ಟ್ಯಾಂಡ್ ದ alternate angles. ಓಕೆ, ಸೊ ಇಲ್ಲಿ ಏನಾಗುತ್ತೆ, ಇಲ್ಲಿ ಈಸಿಯಾಗಿ ಆಗ್ಬಿಡುತ್ತೆ. ಸೊ ಇಲ್ಲಿನೂ ಸೇಮ್ ಹಂಗ ನೀವು ಏನ್ ಮಾಡ್ಕೋಬಹುದು, ಯು ಕ್ಯಾನ್ ಡ್ರಾ ಇ ಸಿ ಪ್ಯಾರಲಲ್ ಟು ಎ ಬಿ. ಇಲ್ಲಿ ಏನ್ ಮಾಡ್ಯಾನ, ಈ ಇ ಸಿ ಏನ್ ಲೈನ್ ಐತಲ್ರಿ, ಈ ಇ ಸಿ ಲೈನ್ ಏನ್ ಮಾಡ್ಯಾನ, ಹಿ ಇಸ್ ಡ್ರಾನ್ ಇಟ್ ಪ್ಯಾರಲಲ್ ಟು ದಿ ಎ ಬಿ. ಸೊ ಹಂಗನು ಮಾಡ್ಕೊಂಡ ನೀವೇನ್ ಮಾಡ್ಕೋಬಹುದು, ಯು ಕ್ಯಾನ್ ಸ್ಟಿಲ್. ಸೊ ಝೆಡ್ ಎಲ್ಲ ಆಕೈತಿ ಹೇಳ್ರಿ, ದಿಸ್ ಇಸ್ ಎಕ್ಸ್. ಸೊ ಇದು ಒಂದು ಝೆಡ್ ಅಪ್ಪ ಇದೇ ಎಕ್ಸ್ ಇತ್ತಂದ್ರೆ ಇದು ಕೂಡ ಎಕ್ಸ್ ಇರ್ತೈತಿ, ಈ ಆಂಗಲ್ ಕೂಡ ಎಕ್ಸ್ ಆಕೈತಿ. ಸೊ ಹಂಗ ನೀವು ಮಾಡ್ಕೊಂಡು ಮತ್ತೆ ಪ್ರೂವ್ ಮಾಡ್ಕೋಬಹುದು. ಸೊ ಅದನ್ನ ಮಾಡಕತ್ತಿಲ್ಲ, ಬಟ್ ಸ್ಟಿಲ್ ಒಂದು ನಿಮ್ಗೆ ನೀಟಾಗಿ ಒಂದು ರಿಪ್ರೆಸೆಂಟೇಷನ್ ತೋರಿಸಿದೆ. ಸೊ ಆಂಗಲ್ ಬಿ ಇಸ್ ಈಕ್ವಲ್ ಟು ಆಂಗಲ್ ವೈ ಅನ್ನತಾನ, ಯಾವ್ದ್ರಿ? ಸೊ ಎರಡು ಆಂಗಲ್ಸ್, ಎರಡು ಲೈನ್ಸ್ ಯಾವ್ದು, ಎ ಬಿ ಈಸ್ ಪ್ಯಾರಲಲ್ ಟು ಸಿಇ ಅಂತ ಅನ್ಕೊಳ್ಳಿ. ಸೊ ದಿಸ್ ಟೂ ಆಂಗಲ್ಸ್ ಬಿಕಮ್ ಯುವರ್ alternate angles ಆಗಾವ. Okay, this becomes your alternate interior angles are your alternate interior angles are. So next ಇನ್ನೊಂದು ಏನಾಗುತ್ತೆ ಹೇಳ್ರಿ. So since the two sides are parallel, this angle B and angle Y, this angle B and angle Y equal to corresponding angles ಆಕಾವ. Okay, because they are on the same side of a line traversal. ಹೆಂಗಿತ್ತು ನಮ್ಮ corresponding angles ಅಂದ್ರೆ, so this angle and this angle. Okay, so corresponding angle ಅಂದ್ರೆ, so this angle and so which of the other angle, so this angle. So these are two corresponding sides, sorry, angles. So ಅದನ್ನ ಯೂಸ್ ಮಾಡ್ಕೊಂಡು ಮಾಡಬಹುದು. ನಾ ಅದನ್ನ ಬಗ್ಗೆ ಮಾತಾಡ್ಲಿಕ್ಕೆ. ಸೊ ಕ್ಲಾಸಿಫಿಕೇಶನ್ ಆಫ್ ಡಿಸೆಂಟ್ರಿ. ಸೊ ಏನೈತಪ್ಪ ಅಂದ್ರೆ, ಲುಕ್ ಫಾರ್ ಈಕ್ವಲ್ ಸೈಡ್ಸ್, ಮತ್ತು ಒಂದು 90 ಡಿಗ್ರಿ ಆಂಗಲ್ ಏನ್ ಐತೆ ನೋಡ್ಕೋರಿ. ಸೊ ಇಫ್ ದೇರ್ ಇಸ್ ನೋ 90 ಡಿಗ್ರಿ ಆಂಗಲ್, ನೀವೇ ಮಾಡ್ಕೋಬಹುದು, ಇಫ್ ಅಕ್ಯೂಟ್ ಐತೋ ಆಪ್ಟ್ಯೂಸ್ ಐತೆ ಅಂತ ಚೆಕ್ ಮಾಡ್ಕೋರಿ. ಸೊ ಅದನ್ನೆಲ್ಲ ಚೆಕ್ ಮಾಡ್ಕೊಂಡ್ಮೇಲೆ ನೀವು ಸ್ಟಾರ್ಟ್ ಮಾಡ್ರಿ. ಇಫ್ ದ 3 sides are equal, equilateral, 2 sides are equal, isosceles, all are unequal, scale in triangle. ಸೊ ಒನ್ ಸೈಡೆಡ್ ಬರೀ ಆಂಗಲ್ 90 ಡಿಗ್ರಿ ಇದ್ರೆ ರೈಟ್ ಆಂಗಲ್. ಒಂದ ಆಂಗಲ್ ಯಾವ್ದು 90 ಡಿಗ್ರಿ ಗ್ರೇಟರ್ ದನ್ 90 ಡಿಗ್ರಿ ಇತ್ತಂದ್ರೆ ಇಟ್ ಇಸ್ ಆಪ್ಟ್ಯೂಸ್ ಆಂಗಲ್. ಇಫ್ ಆಲ್ ದ angles are less than 90 degrees, then it is a acute angle. Okay, so fine. ಸೊ ರೈಡರ್ಸ್ ಅಂತಂದ್ರೆ ಹೌ ಟು ಥಿಂಕ್ ಅಂತ ಐತಿ. ಸೊ ಅಂದ್ರೆ ರೈಡರ್ ಇಸ್ ಅ ಚೈನ್ ಆಫ್ ಸ್ಮಾಲ್ ಫ್ಯಾಕ್ಟ್ಸ್. ನೋಡ್ರಿ, ಇಲ್ಲಿ ಭಾಳ ಸತ ಸಿಲೆಬಸ್ದಾಗ ಒಂದು ವರ್ಡ್ ಯೂಸ್ ಮಾಡ್ಯಾನ, ರೈಡರ್ ಅಂತ ಮಾಡ್ಯಾನ. ಸೊ ವಾಟ್ ಈಸ್ ಅ ರೈಡರ್? ರೈಡರ್ ಇಸ್ ಅ ಚೈನ್ ಆಫ್ ಸ್ಮಾಲ್ ಫ್ಯಾಕ್ಟ್ಸ್, ನಾಟ್ ಅ ನ್ಯೂ ಫಾರ್ಮುಲಾ. ಅಂದ್ರೆ ದಿಸ್ ಇಸ್ ಅ ಚೈನ್ ಆಫ್ ಸ್ಮಾಲ್ ಫ್ಯಾಕ್ಟ್ಸ್, ಓಕೆ. ಸೊ ಸೊ ಏನಂತಂದ್ರೆ, ಮಾರ್ಕ್ ದ ಗಿವನ್ equal sides and equal angles, use the correct theorem and to create an equality, use angle sum or external property, substitute algebraically, check whether all the angles are positive and equal to 180 degrees, neglect only one MCQ. ಅಂದ್ರೆ ಏನ, ಜಸ್ಟ್ ನಿಮ್ಗೆ ಒಂದು ರೋಡ್ ಮ್ಯಾಪ್ ಇದೆ MCQ ದಾಗ ಹೆಂಗ್ ಸಾಲ್ವ್ ಮಾಡ್ಬೇಕು ಅಂತ ಹೇಳಿ. ಸೊ ದಿಸ್ ಇಸ್ ಹೌ ನೀವೇನ್ ಮಾಡ್ಕೋಬೇಕು, ದನ್ ಮಾಡ್ಕೋಬೇಕು. ಸೊ ಸರ್ವೇರ್ ಥಿಂಕಿಂಗ್ ಅಂದ್ರೆ, ನೋ ಯೋರ್ ಮೆಜರ್ಮೆಂಟ್ಸ್ ಅಂಡ್ ಜಾಮೆಟ್ರಿಕ್ ರಿಲೇಷನ್ ಟು ಫೈಂಡ್ ಔಟ್ ದಿ ಅನ್ನೋನ್ ಮೆಜರ್ಮೆಂಟ್. ಸೊ ಯಾವ್ದಾದ್ರು ಅನ್ನೋನ್ ಮೆಜರ್ಮೆಂಟ್ ಇತ್ತಂದ್ರೆ, ಸೊ ಅದು ಕಂಡುಕೋಬೇಕು, ಯು ಶುಡ್ ನೋ ದ ಜಾಮೆಟ್ರಿ. ಸೊ ಯಾವ ಆಂಗಲ್ ಪ್ರಾಪರ್ಟೀಸ್ ಬರ್ತಾವ ಅಥವಾ ಏನು ಯೂಸ್ ಮಾಡ್ಕೊಂಡು ನಾವು ಹೆಂಗೆ ಕಂಡುಹಿಡಿಬೇಕಂತ ಬಹಳ ಹೆಲ್ಪ್ಫುಲ್ ಆಕೈತಿ. ಸೊ ನೋಡ್ರಿ, ಐಸೋಸೆಲೆಸ್ ರೈಟ್ ಟ್ರಯಾಂಗಲ್. ಓಕೆ, ಸೊ ಗಿವನ್ ಏನನ್ನತಾನಲ್ಲ, ಗಿವನ್ ಆಂಗಲ್ ಎ ಇಸ್ ಈಕ್ವಲ್ ಟು 90 ಡಿಗ್ರೀಸ್ ಅಂಡ್ ಎ ಬಿ ಇಸ್ ಈಕ್ವಲ್ ಟು ಎ ಸಿ ಕೊಟ್ಟಾನ. ಸೊ ಹಾಗಾಗಿ ನಮ್ಗೆ ಏನಾಕೈತಿ ಇಲ್ಲಿ, ಆಂಗಲ್ ಎ ಬಿ, ಸೊ ಇದು 90 ಇತ್ತಂದ್ರೆ ದೀಸ್ ಟು ಆಂಗಲ್ಸ್ ವಿಲ್ ರಿಮೇನ್ ಆಸ್ ಇಟ್ ಈಸ್. ಸೊ ಲೆಟ್ ಅಸ್ ಸೇ 90 ಡಿಗ್ರಿ, ಮತ್ತೆ ಎರಡು ಈಕ್ವಲ್ ಅದಾವ, ಇದು ಎಕ್ಸ್ ಅಂತ ಇದು ಎಕ್ಸ್ ತೊಗೊಂಡ್ರೆ ಆಂಗಲ್ 90 ಪ್ಲಸ್ ಎಕ್ಸ್ ಈಕ್ವಲ್ ಟು 180 ಡಿಗ್ರೀಸ್. ಓಕೆ, ಸೊ 90 ಪ್ಲಸ್ 2x equal to 180. So this implies that 2x equal to 180 degree minus 90 degrees, which is equal to 90 degrees again. So our x equal to 90. Okay, so 90 divided by 2, which is equal to 45 degrees. ಹೌದಾ? ಸೊ ಅವಾಗ ಇವೇನಾಕವ, ಎರಡು ಕೂಡ ಈಕ್ವಲ್ ಆಗ ಬರ್ತಾವ ಆಂಗಲ್, ದಟ್ ಈಸ್ 45 and 45 ಡಿಗ್ರೀಸ್. ಯಾಕಂದ್ರೆ ಈಕ್ವಲ್ ಆಗಿ ಇರಬೇಕಲ್ಲ, ಸೈಡ್ಸ್ ಈಕ್ವಲ್ ಇರಬೇಕು. ನೋಡ್ರಿ, ಸೈಡ್ಸ್ ಈಕ್ವಲ್ ಇರಬೇಕು, ಆಂಗಲ್ ಕೂಡ ಈಕ್ವಲ್ ಇರಬೇಕು. ದಟ್ ಇಸ್ ಅ ಕ್ರೈಟೀರಿಯಾ ಫಾರ್ ದಿ ಐಸೋಸೆಲೆಸ್ ಟ್ರಯಾಂಗಲ್. ಸೊ ಹಾಗಾಗಿ ಅದನ್ನ ಯೂಸ್ ಮಾಡ್ಕೊಂಡು ನಾವು ಮಾಡ್ಬೋದು. ಸೊ ನೆಕ್ಸ್ಟ್ ಒಂದು ನೋಡ್ಕೊಳ್ಳೋಣ ಅಂತ, ರೈಡರ್ ಪ್ರಾಕ್ಟೀಸ್ ಸೆಟ್. ಸೊ ಅಂದ್ರೆ ಪ್ರಾಕ್ಟೀಸ್ ಎಕ್ಸಾಂಪಲ್ಸ್ ಕೊಟ್ಟಾನ್ರಿ ಇಲ್ಲೇ. ಸೊ ನೋಡ್ರಿ, ಆಂಗಲ್ಸ್ ಆರ್ ಎಕ್ಸ್, ಒಂದು ಆಂಗಲ್ ಎಷ್ಟು ಕೊಟ್ಟಾನ ಎಕ್ಸ್, ಇನ್ನೊಂದು ಆಂಗಲ್ ಎಕ್ಸ್ ಪ್ಲಸ್ 20, ಇನ್ನೊಂದು ಎಕ್ಸ್ ಪ್ಲಸ್ 40. ಸೊ ಫೈಂಡ್ ಎಕ್ಸ್ ಅಂತ ನಾತನ, ಏನು ಹೆಂಗೆ ಕಂಡು ಹಿಡಿಯೋದು ಎಕ್ಸ್? ಸೊ ಎಲ್ಲಾನು ಆ್ಯಡ್ ಮಾಡ್ರಿ. ಸೊ ಎಕ್ಸ್ ಪ್ಲಸ್ ಎಕ್ಸ್ ಪ್ಲಸ್ ಎಕ್ಸ್, ಸೊ 3x ಪ್ಲಸ್ 40 ಪ್ಲಸ್ 20, ಸೊ ದಿಸ್ ಇಸ್ 60, ಇಸ್ ಈಕ್ವಲ್ ಟು 180 ಡಿಗ್ರೀಸ್. ಸೊ 3x equal to 120 degrees. So x equal to 40 degrees. So ತಿಳಿತಲ್ಲ, this is how first one solve ಮಾಡಿದ್ವಿ. External angle is 120, one remote angle is 47, find the other ಅಂತ ನಾತನ. So second question ನೋಡಾತೀವಿ. ಸೊ ಒಂದು ಟ್ರಯಾಂಗಲ್ ಕೊಟ್ಟಾನ. ಸೊ ಲೆಟ್ ಅಸ್ ಸೇ ಎಕ್ಸ್ಟೀರಿಯರ್ ಆಂಗಲ್ ಎಷ್ಟೈತಿ 120, ಒಂದು ರಿಮೋಟ್ ಇಂಟೀರಿಯರ್ ಆಂಗಲ್ ಇಸ್ 47 ಡಿಗ್ರಿ. ಇದು ಆಂಗಲ್ ಗೊತ್ತಿಲ್ಲ, ಎಕ್ಸ್ ಅಂತ ತಿಳ್ಕೊರಿ. ಸೊ ಫೈಂಡ್ ಎಕ್ಸ್ ಅನ್ನತಾನ. ಸೊ ನಂಗೆ ಆಲ್ರೆಡಿ ಗೊತ್ತೈತಿ, ಎಕ್ಸ್ಟೀರಿಯರ್ ಆಂಗಲ್ 120 ಡಿಗ್ರಿ is equal to sum of interior opposite angle. So 47 plus x, so x equal to 120 minus 47. So what is this 120 minus 47? So ಎಷ್ಟಾಗುತ್ತೆ? So that will be 73 degrees. So x equal to 73 degrees. Okay, so second one ಮಾಡಿದ್ವಿ. So two equal angles are each 3x. The third angle is 60. Find x. So third one ನೋಡೋಣ.
2 ಈಕ್ವಲ್ ಆಂಗಲ್ಸ್ ಆರ್ 3x. ಸೊ ನೋಡ್ರಿ, ಸೊ ಥರ್ಡ್ ಒನ್ ನೋಡ್ಕೊಂಡ್ರೆ ಸೊ 2 ಈಕ್ವಲ್ ಆಂಗಲ್ಸ್ ಅಂದ್ರೆ ಇವೆರಡು ಕೂಡ 3x ಅದಾವಂತ್ರಿ. ಓಕೆ, ಸೊ ಮತ್ತೆ ಇನ್ನೊಂದು ಏನಾತನ, ಸೊ ದ ಥರ್ಡ್ ಒನ್ ಇಸ್ 60 degrees. ಸೊ ದಿಸ್ ಈಸ್ 60 degree ಅಂತ ಕೊಟ್ಟಾನ. Okay, so then find the value of x and y. So we know already this angles and property. So sum of all the angles inside a triangle. So this is 180 degrees. So place 3x plus 3x equal to 180 degrees. So 6x equal to 120 degrees. So andre idನ್ನ ಇಲ್ಲಿ ತಗೊಂಬಂದು minus ಮಾಡಿದೆ. So x equal to 120 divided by 6. So x equal to 20 degrees. So 20 ಅಂತಂದ್ರೆ 3x ಅಂದ್ರೆ ಎಷ್ಟಾಗುತ್ತೆ ಇದು 20. So 3 into 20 which is 60 degrees. So ಎಷ್ಟು ಇನ್ನೊಂದು ಏನಾಗುತ್ತೆ, ಇನ್ನೊಂದು ಇದು ಕೂಡ 360. ಸೊ 60 ಸೊ ಟೋಟಲಿ ಚೆಕ್ ಮಾಡ್ಕೊಳ್ಳಿ, 60 ಪ್ಲಸ್ 1 more 60. ಸೊ ದಿಸ್ ಈಸ್ 180 degrees. ಸೊ ಇದು ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಆಯ್ತು. ದಿಸ್ ಬಿಕಮ್ಸ್ ಆನ್ ಈಕ್ವಿಲ್ಯಾಟರಲ್ ಟ್ರಯಾಂಗಲ್. ಓಕೆ ಫೈನ್. ಸೊ ಇದೇ ತರ ನೀವು ಮಾಡ್ಕೋಬಹುದು. ಸೊ ನೆಕ್ಸ್ಟ್ ಫೋರ್ತ್ ಒನ್ ಏನೈತಿ, an isosceles triangle having vertex angle is 40 degree. Find each base angle has vertex angle is 40 degrees. ಸೊ ಏನೈತ್ರಿ, ಇದು ಬೇಸ್ ಆಂಗಲ್ ಕಂಡಿಡಿ ಅಂತ ನಾವು. ಸೊ ಫೋರ್ತ್ ಒನ್. Okay, so one of the vertex angle is how much? So vertex angle is 40 degrees. Find each base angle. Base angles ಅಂದ್ರೆ ಇವೆರಡು ಅದಾವ. So these two things we have to find. Vertex angle is 40 degree ಅಂತ ಕೊಟ್ಟಾನ. So 40 degree ಇವೆರಡಕ್ಕೂ ನಾವು x ಅಂತ ತಗೊಂಡ್ರು 40 plus 2x equal to 180 degrees. So 2x equal to 40 minus 140 degrees. So this implies x equal to 140 divided by 40 which is 70 degrees. So ಎರಡು angle ಇವೇನಿರ್ತಾವಲ್ಲ ಈ ಕಡೆ, this will be 70 degrees. Both angle 70 degrees. Okay, so fine. So this is next. ಮತ್ತೆ ಇನ್ನೊಂದು ನೋಡುವಂತ fifth one. Exterior angle is 3x plus 10. Remote interior angles x plus 20 ಮತ್ತೆ x plus 30. 3x plus 10. So let us draw first one. Exterior angles ಇಂದ 3x plus 10 ಅನ್ನತಾನ. 3x plus 10. So these are the two angles. ಎಷ್ಟೈತಿ, ಇನ್ನೊಂದು ಎಷ್ಟೈತ್ರಿ. So it is x plus 20 and x plus 30. x plus 20. So this is x plus 20. So this is x plus 30 degrees. Okay. So now we can continue. He is asking us to find the value of x. So ಅದನ್ನ ಕಂಡುಹಿಡಿಯಬೇಕು. So ಹೆಂಗ್ ಮಾಡ್ತೀರಿ, ಆಲ್ರೆಡಿ ಅವನ ಕಂಡೀಷನ್ ಯೂಸ್ ಮಾಡ್ಕೊಂಡು ಎಕ್ಸ್ಟೀರಿಯರ್ ಆಂಗಲ್ ಪ್ರಾಪರ್ಟಿ ಇದೆ ಆಂಗಲ್. ಸೊ ಎಕ್ಸ್ಟೀರಿಯರ್ ಆಂಗಲ್, ಸೊ ಇಟ್ ಈಸ್ ಈಕ್ವಲ್ ಟು sum of interior opposite angles x plus 20 and x plus 30. So this is 3x plus 10 equal to 2x plus 50 degrees. So 3x minus 2x, 3x minus 2x equal to 50 minus 10 which is equal to 40 degrees. So x equal to 40 degrees. So ತಿಳಿತಲ್ಲ, ಅವನ ಕೇಳಿದ್ದ x ಕೇಳತಾನ. So that is 40 degrees ಅಂತೇಳಿ ನಾನು ಕನ್ಫರ್ಮ್ ಮಾಡಬಹುದು. ಎಸ್. So deductive reasoning for competitive exams ಅಂದ್ರೆ turn a diagram into sequence of valid statements. Observation AB equal to BC ನೋಡ್ಕೋರಿ, angle opposite theorem ನೋಡ್ಕೋರಿ, deduction angle B is equal to angle C ಇಲ್ಲಿ ನೋಡ್ಕೋರಿ. ಆಮೇಲೆ then understand the theorem whether it can be applied or no. ಅದನ್ನ ನೋಡ್ಕೊಂಡು ನೀವು ಸಾಲ್ವ್ ಮಾಡಬಹುದು. ಫೈನ್. ಸೊ ಅದ್ರಾಗ ಇಂಥ ಪರಿ ಏನು ಇದಿಲ್ಲ, ಕನ್ಸ್ಟ್ರಕ್ಷನ್ ಆಫ್ ಟ್ರಯಾಂಗಲ್ಸ್ ಅಂತ ಬರ್ತೈತಿ. ಇನ್ನೊಂದು ಟಾಪಿಕ್ ಏನದ, ಕನ್ಸ್ಟ್ರಕ್ಷನ್ ಆಫ್ ಟ್ರಯಾಂಗಲ್ಸ್. ಸೊ ಈಗ ಕನ್ಸ್ಟ್ರಕ್ಷನ್ ಇಸ್ ಜಾಮೆಟ್ರಿ ಪರ್ಫಾರ್ಮ್ಡ್ ವಿತ್ ಕಂಟ್ರೋಲ್ಡ್ ಇನ್ಸ್ಟ್ರೂಮೆಂಟ್ಸ್. ಹೌದಾ, ಹೌದೇನಲ್ರಿ. ಸೊ ಫೀಲ್ಡ್ ಕನೆಕ್ಷನ್ ಏನಂದ್ರೆ ದ ಸೇಮ್ ಜಾಮೆಟ್ರಿಕ್ ಡಿಸಿಪ್ಲಿನ್ ಅಂದ್ರೆ ಅಕ್ಯುರೇಟ್ ಬೇಸ್ ಲೈನ್. ನಮ್ದು ಯಾವತ್ತೂ ಒಂದು ಟ್ರಯಾಂಗಲ್ ಡ್ರಾ ಮಾಡ್ಬೇಕಂದ್ರೆ ಬೇಸ್ ಲೈನ್ ಅಕ್ಯುರೇಟ್ ಆಗಿರ್ಬೇಕ್ರಿ. ಇದೇನು ಹಾರಿಜಾಂಟಲ್ ಬೇಸ್ ಲೈನ್ ಅಂತ ಕರಿತೀವಿ. ಸೊ ಲೆಟ್ ಅಸ್ ಸೇ ದಿಸ್ ಇಸ್ ಅವರ್ ಟ್ರಯಾಂಗಲ್. ಸೊ ಇಲ್ಲಿ ನಾವು ಫಾರ್ಮ್ ಮಾಡ್ಬೇಕಂದ್ರೆ ಸೊ ದಿಸ್ ಲೈನ್ ಇಸ್ ಕಾಲ್ಡ್ ಆಸ್ ಅ ಬೇಸ್ ಲೈನ್. ಸೊ ಈ ಬೇಸ್ ಲೈನ್ ನಾವು ಎಷ್ಟು ಅಕ್ಯುರೇಟ್ ಆಗಿ ಡ್ರಾ ಮಾಡ್ತೀವಿ ಅಷ್ಟು ನಮ್ದು ಟ್ರಯಾಂಗುಲೇಟ್ ಮಾಡಕ್ ಈಸಿ ಆಕೈತಿ. ಸೊ ಕಂಟ್ರೋಲ್ಡ್ ಆಂಗಲ್ ಅಂಡ್ ರಿಪೀಟೇಬಲ್ ಡಿಸ್ಟೆನ್ಸಸ್ ಅಂಡರ್ ಪಿನ್ ಸರ್ವೇಯಿಂಗ್ ವರ್ಕ್. ಫೈನ್. ಸೊ ಕೋರ್ ಐಡಿಯಾಸ್ ಏನಪ್ಪಾ ಅಂದ್ರೆ ರೂಲರ್ ಆರ್ ಸ್ಟ್ರೇಟ್ ಲೈನ್ ಕಂಪಾಸ್ ಯೂಸ್ ಮಾಡಬೇಕು. ಸೊ ಕನ್ಸ್ಟ್ರಕ್ಷನ್ ಮೀನ್ಸ್ ಕ್ರಿಯೇಟಿಂಗ್ ಈಕ್ವಲ್ ಫಿಗರ್ ಫ್ರಮ್ ಗಿವನ್ ಕಂಡೀಷನ್ಸ್. ಯುನಿಕ್ ಟ್ರಯಾಂಗಲ್ ಸಫಿಷಿಯಂಟ್ ಇಂಡಿಪೆಂಡೆಂಟ್ ಇನ್ಫಾರ್ಮೇಶನ್ ಸಿಕ್ಕ ಸಾಕು. ಸೊ ಕಾಮನ್ ಕನ್ಸ್ಟ್ರಕ್ಷನ್ ಡೇಟಾ ಇನ್ಕ್ಲೂಡ್ 3 sides. ಓಕೆ, 2 sides ಪ್ಲಸ್ ಇನ್ಕ್ಲೂಡೆಡ್ ಆಂಗಲ್, 2 angles plus included side ಅಥವಾ ಸ್ಪೆಷಲ್ ರೈಟ್ ಟ್ರಯಾಂಗಲ್. ಹೌದಲ್ರಿ, these are the only triangles that we need to that we have seen and need to construct. So for this syllabus equilateral triangle ಮತ್ತು right angle triangle construction ಮಾಡೋದು ನಮ್ಗೆ ಗೊತ್ತಾತಂದ್ರೆ so it will be more than sufficient. Okay, so ನೋಡೋಣ ಅಂತ ಜನರಲ್ ಕನ್ಸ್ಟ್ರಕ್ಷನ್ ವರ್ಕ್ ಫ್ಲೋ ಅಂದ್ರೆ ಏನ್ರಿ ಇದು. ಸೊ ಇಲ್ಲಿ ಏನಾಕೈತಿ, do not skip the verification step. So identify exactly what is given, draw the baseline or reference line, use the arcs, perpendiculars or angle rays, then join the complete the triangle and check the side and angle conditions. ಸೊ ಅದು ಸ್ಯಾಟಿಸ್ಫೈ ಆಕೈತಿ ಅಂತ ಚೆಕ್ ಮಾಡಿದ ತಕ್ಷಣ ನಮ್ಗೆ ಏನಾಕೈತಿ ವೆದರ್ ಗಿವನ್ ನಾವೇನು ಕನ್ಸ್ಟ್ರಕ್ಟ್ ಮಾಡೇವಲ್ಲ ಇಸ್ ಇಟ್ ಅಕ್ಯುರೇಟ್ ಆರ್ ನೋ ಅಂತ ಗೊತ್ತಾಕೈತಿ. ಕನ್ಸ್ಟ್ರಕ್ಷನ್ ಕ್ವಶನ್ಸ್ ಮೇ ಟೆಸ್ಟ್ ದ ಆರ್ಡರ್ ಆಫ್ ಸ್ಟೆಪ್ಸ್. ನೋಡ್ರಿ ಇಲ್ಲಿ ಈ ಕಾಂಪಿಟೇಟಿವ್ ಎಕ್ಸಾಮ್ ಒಳಗೆ ಏನಿರ್ತೈತಿ ಮೇನ್ಲಿ ಆರ್ಡರ್ ಆಫ್ ಸ್ಟೆಪ್ಸ್ ಚೆಕ್ ಮಾಡಬಹುದು, ನಾಟ್ ಜಸ್ಟ್ ಫೈನಲ್ ಫಿಗರ್. ಅಂದ್ರೆ ಏನ್ ಕೇಳಕ್ ಬರ್ತೈತಿ ಕನ್ಸ್ಟ್ರಕ್ಷನ್ ಒಳಗೆ ಅಂದ್ರೆ ಈ ಆರ್ಡರ್ ಕೇಳ್ಕೋಬಹುದು. ಓಕೆ, ಹೌ ಟು ಡೂ ದಿಸ್ ಥಿಂಗ್ಸ್ ಅಂತ ಹೇಳಿ ನೋಡ್ಕೋಬಹುದು. ಸೊ ನೋಡೋಣ ಅಂತ ಕನ್ಸ್ಟ್ರಕ್ಷನ್ ಆಫ್ ಎನ್ ಇಕ್ವಿಲ್ಯಾಟರಲ್ ಟ್ರಯಾಂಗಲ್. ಸೊ ಫಸ್ಟ್ ಏನ್ ಮಾಡ್ರಿ, ಫಸ್ಟ್ ಅಕ್ಯುರೇಟ್ ಆಗಿ ದ ಬೇಸ್ ಎ ಬಿ ಬೇಸ್ ಅನ್ನು ಕರೆಕ್ಟ್ ಆಗಿ ಡ್ರಾ ಮಾಡ್ರಿ. ಸೊ ಎಕ್ಸಾಕ್ಟ್ಲಿ ಸ್ಕೇಲ್ ರೂಲರ್ಲಿ ಪರ್ಫೆಕ್ಟ್ ಆಗಿ ಹಾರಿಜಾಂಟಲ್ ಆಗಿ ಡ್ರಾ ಮಾಡಬೇಕು. ಸೊ ನೆಕ್ಸ್ಟ್ ಏನು ಸೆಂಟರ್ ಇಟ್ಕೋರಿ ನೆಕ್ಸ್ಟ್. ಆಮೇಲೆ ಈ ಎಂಡ್ ಪಾಯಿಂಟ್ ಆಫ್ ಎಗೆ ಸೆಂಟರ್ ಇಟ್ಕೊಂಡು
ನೀವೇನ್ ಮಾಡ್ಕೋಬಹುದು. ಸೊ ಯು ಕ್ಯಾನ್ ಕಟ್ ಎನ್ ಆರ್ಕ್ ಹಿಯರ್ ಸಮ್ವೇರ್ ಲೈಕ್ ದಿಸ್. ಕಂಪಾಸ್ ಯೂಸ್ ಮಾಡಬೇಕು. ಸೊ ಯು ಹ್ಯಾವ್ ಟು ಯೂಸ್ ಎ ಕಂಪಾಸ್ ಟು ಕಟ್ ಎನ್ ಆರ್ಕ್ ಅಟ್ ಸಮ್ವೇರ್ ಹಿಯರ್. ಮತ್ತೆ ಅದೇ ಸೇಮ್ ಡಿಸ್ಟೆನ್ಸ್ ವಿಥೌಟ್ ಎನಿ ಚೇಂಜಿಂಗ್ ಎನಿಥಿಂಗ್. ಸೊ ನೀವು ಅದೇ ಸೇಮ್ ಸೆಂಟರ್ ಬಿ ಮಾಡ್ಕೊಂಡು ನೀವು ಇಲ್ಲಿ ಆರ್ಕ್ ಇನ್ನೊಂದು ಕಟ್ ಮಾಡ್ಕೊಂಡ್ರೆ ಸೊ ಯು ವಿಲ್ ಗೆಟ್ ಅ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಹಿಯರ್. ದಿಸ್ ಈಸ್ ಅ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್. ಈ ಪಾಯಿಂಟ್ ನ ಇಲ್ಲಿ ಜಾಯಿನ್ ಮಾಡ್ರಿ. ಸೊ ದಿಸ್ the point of intersection should be joined with the both vertices or endpoints of A and B line. ಮುಂಚೆಕ್ ಲೈನ್ ಇತ್ತು, ಈಗ ನೀವು ಜಾಯಿನ್ ಆದ ತಕ್ಷಣ ದಿಸ್ ಬಿಕಮ್ಸ್ ಅ ಟ್ರಯಾಂಗಲ್. ಓಕೆ, ಸೊ ಅವಾಗ ಏನ್ ಮಾಡ್ರಿ ನೀವು ಸಿ ಅಂತ ಮಾರ್ಕ್ ಮಾಡ್ರಿ. ಈಗ ಮೆಜರ್ ದ ಡಿಸ್ಟೆನ್ಸ್ ಎ ಬಿ, ಎ ಸಿ ಅಂಡ್ ಬಿ ಸಿ, ಆಲ್ ದಿಸ್ ತ್ರೀ ಶುಡ್ ಬಿ ಈಕ್ವಲ್. ಸೊ ದೆನ್ ವಿ ಸೇ ದಟ್ ದ ಟ್ರಯಾಂಗಲ್ ವಾಟ್ ಎವರ್ ವಿ ಹ್ಯಾವ್ ಡ್ರಾನ್ ಈಸ್ ಅ ಇಕ್ವಿಲ್ಯಾಟರಲ್ ಟ್ರಯಾಂಗಲ್. ಸೊ ತಿಳಿತಲ್ಲ, ಕನ್ಸ್ಟ್ರಕ್ಟಿಂಗ್ ಆಫ್ ಇಕ್ವಿಲ್ಯಾಟರಲ್ ಟ್ರಯಾಂಗಲ್ ಈಸಿ ಐತಿ ಅಂತ, pretty difficult ಏನಿಲ್ಲ. So key consequences. So all these three sides will be equal sum of the angle 180. So each angle 60 degrees. So ಇನ್ನೊಂದು ಏನಪ್ಪಾ ಇಲ್ಲಿ ಇಂಪಾರ್ಟೆಂಟ್ ಅಂದ್ರೆ ಅಲ್ಟಿಟ್ಯೂಡ್, ಮೀಡಿಯನ್, ಆಂಗಲ್ ಬೈಸೆಕ್ಟರ್ ಅಂಡ್ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಫ್ರಮ್ ಎನಿ ವರ್ಟೆಕ್ಸ್ ಕೋಇನ್ಸೈಡ್. ಸೊ ನೋಡೋಣಪ್ಪ ಏನಂತಂದ್ರೆ, ಸೊ ಒಂದು ನಾವು ಇಕ್ವಿಲ್ಯಾಟರಲ್ ಟ್ರಯಾಂಗಲ್ ಡ್ರಾ ಮಾಡಿದ್ವಿ ಅಂತಂದ್ರೆ, ಸೊ ಈ ಸಪೋಸ್ ಇಫ್ ಯು ಡ್ರಾ ಅನ್ ಇಕ್ವಿಲ್ಯಾಟರಲ್ ಟ್ರಯಾಂಗಲ್, ಸೊ ವಾಟ್ ಈಸ್ ಅ ಮೀಡಿಯನ್? ಸೊ ವಾಟ್ ಈಸ್ ಅ ಮೀಡಿಯನ್? ಅಲ್ಟಿಟ್ಯೂಡ್ ಅಂತಂದ್ರೆ ಏನ್ರಿ? ಇಫ್ ಯು ಡ್ರಾಪ್ ಅ ಲೈನ್ ಸ್ಟ್ರೇಟ್ ಎಕ್ಸಾಕ್ಟ್ಲಿ ಪರ್ಪೆಂಡಿಕ್ಯುಲರ್, ದಿಸ್ ಇಸ್ ಪರ್ಪೆಂಡಿಕ್ಯುಲರ್ ಟು ದಿಸ್ ಬೇಸ್ ಲೈನ್. Okay, let us say A, B and C. ಇದು ಪರ್ಫೆಕ್ಟ್ಲಿ ನೀವು ಡ್ರಾಪ್ ಮಾಡಿದ್ರೆ ಅಂದ್ರೆ ಇದು ಎಕ್ಸಾಕ್ಟ್ಲಿ 90 ಡಿಗ್ರಿ ಹಾಕೈತಿ. ಸೊ ದಿಸ್ ಈಸ್ ಯುವರ್ ಅಲ್ಟಿಟ್ಯೂಡ್. ದಿಸ್ ಈಸ್ ಯುವರ್ ಅಲ್ಟಿಟ್ಯೂಡ್. ಓಕೆ, ಸೊ ಫೈನ್. ವಾಟ್ ಈಸ್ ಅ ಮೀಡಿಯನ್? ಆಂಗಲ್ ಬೈಸೆಕ್ಟರ್. ಆಂಗಲ್ ಬೈಸೆಕ್ಟರ್ ಅದನ್ನ ಹೇಳ್ತೀನಿ. ಸೊ ದಿಸ್ ಈಸ್ ಆಲ್ಸೋ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್. ದಿಸ್ ಈಸ್ ಆಲ್ಸೋ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್. ಸೊ ಯಾವುದೇ ಒಂದು ಗಿವನ್ ಲೈನ್ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಮಾಡಿ ಏನ್ ಮಾಡ್ಬೇಕಂದ್ರೆ ಯು ಶುಡ್ ಟೇಕ್ ಮೋರ್ ದೆನ್ ಹಾಫ್. ನೀವು ಇಲ್ಲಿಂದ ಈ ಪಾಯಿಂಟ್ ಸೆಂಟರ್ ಇಟ್ಕೊಂಡು ಮೋರ್ ದೆನ್ ಹಾಫ್ ನೀವು ಕಂಪಾಸ್ ಮೆಜರ್ ಮಾಡ್ಕೊಂಡು ಇಲ್ಲಿ ನೀವು ಕಟ್ ಮಾಡ್ಬೇಕಾಗಿತಿ. ಸೊ ಇಲ್ಲಿಂದ ಒಂದ್ಸಲ ಕಟ್ ಮಾಡೋದು, ಮತ್ತೆ ಈ ಕಡೆಯಿಂದ ಒಂದ್ಸಲ ಕಟ್ ಮಾಡಿದ್ಮೇಲೆ ಇಲ್ಲೊಂದ್ಸಲ ಕಟ್ ಮಾಡೋದ್ರಿ. ಸೊ ಸೇಮ್ ಥಿಂಗ್ ಹಿಯರ್ ಆಲ್ಸೋ ಯು ಹ್ಯಾವ್ ಟು ಕಟ್ ಒನ್ಸ್ ಅಂಡ್ ಹಿಯರ್ ಆಲ್ಸೋ ಯು ಹ್ಯಾವ್ ಟು ಕಟ್ ಒನ್ಸ್. ಸೊ ಅವಾಗ ನೀವು ಪರ್ಫೆಕ್ಟ್ ಆಗಿ ಏನಿರ್ತದಲ್ಲ ಇಲ್ಲಿ ಫಾರ್ ದಿ ಗಿವನ್ ಲೈನ್ ನೀವು ಪರ್ಫೆಕ್ಟ್ಲಿ ಡ್ರಾ ಮಾಡಿದ್ರೆ ಅಂದ್ರೆ ಸೊ ಯು ವಿಲ್ ಗೆಟ್ ದ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್. ಸೊ ತಿಳಿತಾ? ಸೊ ಇದನ್ನ ನೋಡ್ಕೊಂಡು ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್. ಮೀಡಿಯನ್, ವಾಟ್ ಈಸ್ ಮೀಡಿಯನ್ ಅಂತಂದ್ರೆ, ಸಪೋಸ್ ಈಗ ನಾ ಏನ್ ಮಾಡತ್ತೀನಿ, ಲೆಟ್ ಮೀ ಡ್ರಾ ಅ ಲೈನ್. ಸೊ ಈಗ ಆಲ್ರೆಡಿ ಡ್ರಾ ಮಾಡಿದ್ದೈತೆ ನೋಡ್ರಿ ಇಲ್ಲಿ. ಸೊ ವಾಟ್ ವಿಲ್ ಹ್ಯಾಪನ್, ಇಲ್ಲಿ ನಾವೇನ್ ಮಾಡ್ತೀವಿ, ಸಪೋಸ್ ಇಫ್ ಐ ಡ್ರಾ ಅ ಲೈನ್ ಪಾಸಿಂಗ್ ಥ್ರೂ ದ ಸೆಂಟರ್ ಹಿಯರ್ ಅಂಡ್ ಇಟ್ ಈಸ್ ಕಟಿಂಗ್ ದ ಅದರ್ ಲೈನ್, ದಿಸ್ ಈಸ್ ಆಲ್ಸೋ ಅ ಮೀಡಿಯನ್. ಓಕೆ, ಸೊ ದೇ ಕೋಇನ್ಸೈಡ್. ಈಗ ನೋಡ್ರಿ ಈಗ ಇಕ್ವಿಲ್ಯಾಟರಲ್ ಟ್ರಯಾಂಗಲ್ ಮಜಾ ಏನಪ್ಪಾ ಅಂತಂದ್ರೆ ಅಲ್ಟಿಟ್ಯೂಡ್, ಮೀಡಿಯನ್, ಆಂಗಲ್ ಬೈಸೆಕ್ಟರ್ ಮತ್ತೆ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಎಲ್ಲಾನು ಕೋಇನ್ಸೈಡ್ ಆಗಿ ಬಿಡ್ತಾವ. ನೋಡ್ರಿ ಇಲ್ಲಿ ನಾ ಈಗ ಅಂದೆ ಮುಂಚೆಕ್ಕೆ ಆಲ್ಟಿಟ್ಯೂಡ್ ಅಂತ ಅಂದೆ, ಮತ್ತೆ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ನು ಅಂದೆ, ಬಟ್ ಇಲ್ಲಿ ಮತ್ತೆ ಮೀಡಿಯನು ಆಗುತ್ತೆ ಇದು. ಸೊ ಎಲ್ಲಾನು ಕೋಇನ್ಸೈಡ್ ಆಗ್ಬಿಡ್ತಾವ್ರಿ. ಓಕೆ, ಸೊ ಆಲ್ ದ ಥಿಂಗ್ಸ್ ಕೋಇನ್ಸೈಡ್ ಈಚ್ ಅದರ್. ಸೊ ದಟ್ ಈಸ್ ದ ಒನ್ ಆಫ್ ದ ಸ್ಪೆಷಲ್ ಪ್ರಾಪರ್ಟಿ ಆಫ್ ಇಕ್ವಿಲ್ಯಾಟರಲ್ ಟ್ರಯಾಂಗಲ್. ಎಲ್ಲ ಮೀಡಿಯನು ಅಂದ್ರು ಒಂದ, ಆಲ್ಟಿಟ್ಯೂಡ್ ಅಂದ್ರು ಒಂದ, ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಅಂದ್ರು ಒಂದ. ಸೊ ಫೈನ್, ದಿಸ್ ಈಸ್ ದ ಥಿಂಗ್. ಸೊ ಮತ್ತೆ ಇನ್ನೊಂದು ಏನ್ ನೆನಪಿಡ್ಬೇಕಂದ್ರೆ ಆಲ್ ದ ಗಿವನ್ 3 angles are 60 then it is a equilateral triangle. ಸೊ ಕನ್ಸ್ಟ್ರಕ್ಷನ್ ಆಫ್ ರೈಟ್ ಆಂಗಲ್ಡ್ ಟ್ರಯಾಂಗಲ್. ಸೊ ಇದನ್ನ ಹೆಂಗ್ ಮಾಡ್ತೀವಿ ನೋಡ್ರಿ. ಸೊ ಈಗ ಏನ್ ಮಾಡ್ತೀವಿ, ರೈಟ್ ಆಂಗಲ್ಡ್ ಟ್ರಯಾಂಗಲ್ ಡ್ರಾ ಮಾಡ್ಬೇಕಿತ್ತಂದ್ರೆ ಸ್ವಲ್ಪ ಹುಷಾರಾಗಿ ನಾವು ನೋಡ್ಕೋಬೇಕು. ಸೊ ಅವಾಗೂ ಸಹಿತ ನಾವು ಪರ್ಫೆಕ್ಟ್ ಆಗಿ ಮೊದಲೇ ಬೇಸ್ ರೆಡಿ ಮಾಡ್ಕೋತೀವಿ. ಸೊ ದಿಸ್ ಎ ಬಿ ಏನೈತಲ್ಲ ಬೇಸ್ ರೆಡಿ ಮಾಡ್ಕೊಂಡ ದೆನ್ ವಾಟ್ ವಿ ಡೂ, ವಿ ಡ್ರಾ ಅ ಪರ್ಪೆಂಡಿಕ್ಯುಲರ್. ನೀವು ಕಂಪಾಸ್ ಇಟ್ಕೊಂಡು ಮಾಡ್ಬೋದು. ನೀವು ಏನಾಗ್ತಿ ಇಲ್ಲಿ ಕಂಪಾಸ್ ಹಿಂಗ್ ಇಟ್ಕೊಂಡ ಇಲ್ಲಿ ಎಕ್ಸಾಕ್ಟ್ಲಿ ಈ ಲೈನಿಗೆ ಇಟ್ಕೊಂಡ ನೀವು ಕಂಪಾಸ್ನಾಗ ಮಾರ್ಕ್ ಮಾಡ್ಕೋಬಹುದು ಪರ್ಫೆಕ್ಟ್ಲಿ 90 ಡಿಗ್ರಿ ನಂತರ ಲೈನ್. ಓಕೆ, ಡ್ರಾ ಮಾಡಿ ಎಷ್ಟು ಲೆಂತ್ ಕೊಟ್ಟಿರ್ತಾನಲ್ಲ ಈ ಸೈಡ್ ಇಂದ ಕೊಟ್ಟಿರ್ತಾನೆ ಎಷ್ಟು ಲೆಂತ್ ಇದೆ ಎ ಸಿ ಇದೆ, ಅದನ್ನ ನೀವು ಎಷ್ಟು ಕಟ್ ಮಾಡ್ಕೋಬಹುದು. ಕಟ್ ಮಾಡ್ಕೊಂಡು ನೀವೇನೈತಿ ಇಲ್ಲಿಂದ ಇದು ಜಾಯಿನ್ ಮಾಡಬಹುದು. ದಿಸ್ ಇಸ್ ಒನ್ ಮೆಥಡ್. ಇನ್ನೊಂದು ಮೆಥಡ್ ಏನಪ್ಪಾ ಅಂದ್ರೆ ಪ್ರೊಟ್ರಾಕ್ಟರ್ ಇಲ್ಲ ನಿಮ್ಮ ಕಡೆ. ಓಕೆ, ಯು ಡೋಂಟ್ ಹ್ಯಾವ್ ಪ್ರೊಟ್ರಾಕ್ಟರ್. ಸೊ ಅವಾಗ ಏನಾಕೈತಿ, ನೀವು ಪರವಾಗ ಯು ಶುಡ್ ಡ್ರಾ ಸ್ಟ್ರೇಟ್ ಲೈನ್ ಅಂತ ಅಂದ್ಕೊಳ್ಳಿ. ಸೊ ಮೇನ್ಲಿ ಪ್ರೊಟ್ರಾಕ್ಟರ್ನ ಯೂಸ್ ಮಾಡ್ಬೇಕಾಕೈತಿ. ಸೊ ದಿಸ್ ಇಸ್ ಹೌ ಇಟ್ ಈಸ್ ಬಿಂಗ್ ಡನ್. ಸೊ ಅವಾಗ ಇಲ್ಲಿ ಏನ್ ಮಾಡಬಹುದು, ಮೋರ್ ದೆನ್ ಹಾಫ್ ತಗೊಂಡು ನಾವು ಇಲ್ಲಿ ಲೈನ್ ಹಾಕೊಂಡು ಡ್ರಾ ಮಾಡ್ಕೋಬಹುದು. ಸೊ ದಿಸ್ ವಿಲ್ ಕಮ್ ಎಕ್ಸಾಕ್ಟ್ಲಿ ಹಿಯರ್. ಸೊ ಕನ್ಸ್ಟ್ರಕ್ಟ್ ಪರ್ಪೆಂಡಿಕ್ಯುಲರ್ ಎ ಬಿ ಆಟ್ ಎ. ಓಕೆ, ಸೊ ಪರ್ಪೆಂಡಿಕ್ಯುಲರ್ ಹೆಂಗ್ ಮಾಡ್ಕೋತೀರಿ, ಸೊ ಒಂದು ಲೈನ್ ಮಾಡ್ಕೊಂಡು ನೋಡ್ರಿ. ಸೊ ಒಂದು ಲೈನ್, ಸಾರಿ ಲೈನ್ ಕರೆಕ್ಟಾಗಿ ಬರಲಿಲ್ಲ. ಸೊ ನಾನು ಹೆಂಗೆ ಹೇಳ್ತೀನಿ ಅಂದ್ರೆ, ಸಪೋಸ್ ಒಂದು ಲೈನ್ ಮಾಡ್ಕೊಂಡ್ರಿ. ಅಯ್ಯೋ ಲೈನ್ ಸರಿಯಾಗಿ ಬರ್ತಾ ಇಲ್ಲ. ಓಕೆ ಫೈನ್. ಸೊ ಈ ಒಂದು ಲೈನ್ ಮಾಡ್ಕೊಂಡ್ರಿ, ಜಸ್ಟ್ ಡೋಂಟ್ ವರಿ ಅಬೌಟ್ ದ ಲೈನ್. ಸೊ ಇಲ್ಲಿ ನಾ ಏನ್ ಮಾಡ್ತೀನಿ, ನಂಗೆ ಇಲ್ಲಿ 90 ಡಿಗ್ರಿ ಮಾಡೋದೈತಿ. ಈ ಆಂಗಲ್ ಸೈಡ್, ಈ ಸೈಡ್ 90 ಡಿಗ್ರಿ ಮಾಡೋದೈತಿ. ದಟ್ ಇಸ್ ಎ. ಸೊ ಅವಾಗ ಏನ್ ಮಾಡ್ತೀನಿ ನಾನು ಹೇಳ್ರಿ, ಸಪೋಸ್ ಐ ವಿಲ್ ಟೇಕ್ ಮೋರ್ ದೆನ್ ಹಾಫ್ ತಗೊಂಡು ಇಲ್ಲೇ ಕಟ್ ಮಾಡ್ಕೋತೀನಿ. ನಾನು ಒಂದು ಆರ್ಕ್ ಇಲ್ಲಿ ಕಟ್ ಮಾಡ್ಕೋತೀನಿ. ಓಕೆ, ಅಥವಾ ಫಸ್ಟ್ ಮೋರ್ ದೆನ್ ಹಾಫ್ ತಗೊಂಡು ಜಸ್ಟ್ ಒಂದು ಸ್ವಲ್ಪ ಹಾಫ್ ತಗೊಂಡು ಇಲ್ಲೊಂದು ಲೈನ್ ಮಾಡ್ಕೋತೀನಿ. ಓಕೆ, ಸೊ ಈ ತರ ಇಲ್ಲೇ ಜಸ್ಟ್ ಈ ಡೈಮೆನ್ಷನ್ ಚೇಂಜ್ ಮಾಡ್ಕೊಳಕ್ ಹೋಗ್ಬಾರ್ದು. ನೀವು ಇದನ್ನ ಡೈಮೆನ್ಷನ್ ಚೇಂಜ್ ಮಾಡ್ಕೋಬಾರ್ದು. ಸೊ ನೆಕ್ಸ್ಟ್ ಏನಾಗುತ್ತೆ ಹೇಳ್ರಿ. ಸೊ ದೆನ್ ವಾಟ್ ಯು ಕ್ಯಾನ್ ಡೂ, ದೆನ್ ಯು ಕ್ಯಾನ್ ಎಕ್ಸ್ಟೆಂಡ್ ದಿಸ್. ಓಕೆ, ಮೋರ್ ದೆನ್ ಹಾಫ್ ತಗೊಂಡು ದೆನ್ ಯು ಕ್ಯಾನ್ ಕಟ್ ದ. ಸೊ ಇಲ್ಲಿ ಏನಿರ್ತೈತಲ್ಲ, ಸೊ ಯು ಕ್ಯಾನ್ ಕಟ್ ದ ಇನಿಷಿಯಲ್ ಇಯರ್. ಸೊ ಫಸ್ಟ್ ಇನಿಷಿಯಲಿ ಇದು 30 ಡಿಗ್ರಿ ಬರ್ತೈತಿ. ಸೊ ಇಲ್ಲಿಂದ ನೀವು 90 ಇನ್ನೊಂದು ಕಟ್ ಮಾಡ್ಕೋತೀರಿ. ಸೊ ನಿಮ್ಗೆ 60 ಡಿಗ್ರಿ ಸಿಗ್ತೈತಿ. ಸೊ ಇವು ಎರಡರ ನಡುವೆ ನೀವು ಮತ್ತೆ ಕಟ್ ಮಾಡ್ಕೊಂಡ್ರೆ ನಿಮ್ಗೆ ಇಲ್ಲೇ ಇನ್ನೂ ಕಡಿಮೆ ಸಿಗ್ತೈತಿ. ದಿಸ್ ವಿಲ್ ಬಿ 30 ಡಿಗ್ರಿ, ಇದು ಎಂಟೈರ್ 60 ಡಿಗ್ರಿ. ಸೊ ಇಲ್ಲಿ ನಿಮಗೆ ಮತ್ತೆ 90 ಡಿಗ್ರಿ ಸಿಗ್ತೈತಿ. ಓಕೆ, ಸೊ ಆ ತರ ನೀವು ಮಾಡ್ಕೋಬಹುದು. ಸೊ ದಿಸ್ ಇಸ್ ಹೌ ವಿ ಕ್ಯಾನ್ ಡೂ. ಅಥವಾ ಕಂಪಾಸ್ ಇದ್ರಂತೂ ಮುಗಿದವತ್ತು. ಸೊ ಈಸಿಲಿ ನಮ್ಗೆ ಇದು ಪ್ರೊಟ್ರಾಕ್ಟರ್, ಸಾರಿ ನಾಟ್ ಕಂಪಾಸ್, ಪ್ರೊಟ್ರಾಕ್ಟರ್ ಇತ್ತಂದ್ರೆ ನಾವು ಡೈರೆಕ್ಟ್ಲಿ ಮೆಷರ್ ಮಾಡಿ 90 ಡಿಗ್ರೀಸ್ ಈಗ
ಡ್ರಾ ಮಾಡೋದು. ಓಕೆ, ವೆರಿಫೈ ಚೆಕ್ ದ ರೈಟ್ ಆಂಗಲ್ ಅಟ್ ಎ ಅಂಡ್ ಕನ್ಫರ್ಮ್ ವೆದರ್ ಇಟ್ ಇಸ್ ಅ required side or that conditions satisfied or no. So next one, right angle triangle. Okay, so ಇಲ್ಲಿ ರೈಟ್ ಆಂಗಲ್ ಟ್ರಯಾಂಗಲ್ ದಾಗ ಒಂದು ಇಂಪಾರ್ಟೆಂಟ್ ಎಕ್ಸಾಮ್ ಫ್ಯಾಕ್ಟ್ಸ್ ಅಂದ್ರೆ ಒನ್ ಆಂಗಲ್ ಇಸ್ 90 ಡಿಗ್ರಿ ಅಂದ್ರೆ, ಸೊ ಇಲ್ಲಿ ಒನ್ ಆಂಗಲ್ ಯಾವತ್ತೂ 90 ಡಿಗ್ರಿ ಇರ್ತೈತೆ ಅಂತ ತಿಳ್ಕೊರಿ. ಸೊ ದ ಆಂಗಲ್, ದ ಸೈಡ್ ಅಪೋಸಿಟ್ ಟು ದಿಸ್ ಆಂಗಲ್ ಈಸ್ ಆಲ್ವೇಸ್ ಅವರ್ ಹೈಪೋಟೆನಸ್. ನೆನಪಿಟ್ಕೋರಿ ಇದನ್ನ. ಓಕೆ, ಇದನ್ನ ನೆನಪಿಟ್ಕೊಳ್ಳೇಬೇಕು ನೀವು. ಹೈಪೋಟೆನಸ್ ಇಸ್ ಆಲ್ವೇಸ್ ದ ಲಾಂಗೆಸ್ಟ್ ಸೈಡ್. ದ ಅದರ್ ಟೂ ಆಂಗಲ್ಸ್ ಆರ್ ಕಾಂಪ್ಲಿಮೆಂಟ್ರಿ. ನೋಡ್ರಿ ಇಲ್ಲಿ ದ ಅದರ್ ಟೂ ಆಂಗಲ್ಸ್ ಇವೇನದಾವಲ್ರಿ ಆಂಗಲ್ ಇಲ್ಲಿ. ಸೊ ಇನ್ನೊಂದ್ಸಲ ಮಾಡ್ತೀನಿ. ಸೊ ಒನ್ ಸೈಡ್ ಆಫ್ ದಿಸ್ ರೈಟ್ ಆಂಗಲ್ ಟ್ರಯಾಂಗಲ್ ಒಳಗ ಇದು 90 ಡಿಗ್ರಿ ಇತ್ತಪ್ಪ ಅಂದ್ರೆ ಇದ್ರ ಸೈಡ್ ಅಪೋಸಿಟ್ ಏನೈತಲ್ಲ ಇದು ಹೈಪೋಟೆನಸ್ ಆಗ್ಬಿಡ್ತೈತಿ. ಓಕೆ, ಸೊ ಅವಾಗ ಇನ್ನೇನು ಉಳಿತಾವಲ್ಲ ಆಂಗಲ್ ಎಕ್ಸ್ ಪ್ಲಸ್ ಆಂಗಲ್ ವೈ. ಸೊ ಆಂಗಲ್ ಎಕ್ಸ್ ಪ್ಲಸ್ ಆಂಗಲ್ ವೈ ಏನಿರ್ತೈತಿ ದೇ ಬಿಕಮ್ ಕಾಂಪ್ಲಿಮೆಂಟ್ರಿ. ಸೊ ಕಾಂಪ್ಲಿಮೆಂಟ್ರಿ ಅಂದ್ರೆ ದೇ ಮಸ್ಟ್ ಬಿ ಈಕ್ವಲ್ ಟು 90 ಡಿಗ್ರಿನ. ಓಕೆ, ಸೊ ದಿಸ್ ಕಂಡೀಷನ್ ಇಸ್ ಕಾಲ್ಡ್ ಆಸ್ ಕಾಂಪ್ಲಿಮೆಂಟ್ರಿ. ಇದಕ್ಕೆ ಕಾಂಪ್ಲಿಮೆಂಟರಿ ಕಂಡೀಷನ್ ಅಂತ ಕರಿತೀವಿ. ಸೊ ಸಪ್ಲಿಮೆಂಟರಿ ಅಂತ ಗುರ್ತೈತಿ ನಿಮ್ಗೆ. ಸೊ ವಾಟ್ ಈಸ್ ಸಪ್ಲಿಮೆಂಟರಿ? ಸಪ್ಲಿಮೆಂಟರಿ ಅಂತಂದ್ರೆ ಇಟ್ ಈಸ್ 180 ಡಿಗ್ರೀಸ್. ಸಮ್ ಆಫ್ ದಿ ಆಂಗಲ್ಸ್ ಈಸ್ 180 ಡಿಗ್ರೀಸ್. ಸೊ ಕಾಂಪ್ಲಿಮೆಂಟರಿ ಅಂದ್ರೆ ಈಸ್ ಈಕ್ವಲ್ ಟು 90 ಡಿಗ್ರೀಸ್. ಸೊ ಹಂಗಾಗಿ ದೀಸ್ ಟೂ ಆಂಗಲ್ಸ್, ಆಂಗಲ್ ಎಕ್ಸ್ ಪ್ಲಸ್ ಆಂಗಲ್ ವೈ, ಇವು 90 ಡಿಗ್ರಿ ಇರ್ತಾವೆ. ಓಕೆ, ಸೊ ದಟ್ಸ್ ವಾಟ್ ಐ ವಾಂಟೆಡ್ ಟು ಟೆಲ್. ಸೊ ಸರ್ವೇಯಿಂಗ್ ಕನೆಕ್ಷನ್ ಅಂದ್ರೆ ರೈಟ್ ಆಂಗಲ್ಸ್ ಆರ್ ಫಂಡಮೆಂಟಲ್ ಫಾರ್ ಆಫ್ಸೆಟ್. ಹೌದಲ್ರಿ, ನೀವು ಆಫ್ಸೆಟ್ ಮಾಡೋ ಮುಂದಾಗ ಸರ್ವೇಯಿಂಗ್ ಒಳಗ ಇವು ರೈಟ್ ಆಂಗಲ್ಸ್ ಏನಿರ್ತಾವಲ್ಲ ಭಾರಿ ಯೂಸ್ಫುಲ್ ಆಗ್ತಾವ. ಓಕೆ, ಸೊ ದೇರ್ ಆರ್ ಇನ್ಸ್ಟ್ರೂಮೆಂಟ್ಸ್ ಇನ್ ಸರ್ವೇಯಿಂಗ್ ಟು ಜಸ್ಟ್ ಟು ಡ್ರಾ ದಿ ರೈಟ್ ಆಂಗಲ್ಸ್. ಸೊ ಕ್ರಾಸ್ ಸ್ಟಾಫ್ ಅಂತ ಬರ್ತೈತಿ. ಓಕೆ, ದೇರ್ ಈಸ್ ಸಮಥಿಂಗ್ ಕಾಲ್ಡ್ ಆಸ್ ಅ ಕ್ರಾಸ್ ಸ್ಟಾಫ್ ಅಂತ ಐತಿ. ಸೊ ಅದು ಏನೈತಿ ದಟ್ ವಿಲ್ ಹೆಲ್ಪ್ ಇನ್ ಡ್ರಾಫ್ಟಿಂಗ್ ದ 90 degrees. Okay, so fine. So that will help us in drafting 90 degrees. Cross staff, nodri word baritini, cross staff. So this is a instrument which is used to draw a 90 degrees. So perpendicular setting out and many field constructions. Okay, so ಇನ್ನೊಂದು ಏನಪ್ಪಾ ಅಂದ್ರೆ do not. So ಇನ್ನೊಂದು ಇಲ್ಲಿ caution ಏನಪ್ಪಾ ಅಂದ್ರೆ do not call any longest side as hypotenuse. ಹೌದಲ್ರಿ, ಯಾವುದೇ ಒಂದು ಸೈಡ್ ನೀವು 90 ಅಂದ್ರೆ ದೊಡ್ಡದಿತ್ತು ಅಂದ್ರೆ don't call it as hypotenuse, because unless the triangle is right angle triangle, so you cannot have the hypotenuse. ಒಂದು triangle ಗೆ angle ಇದು 90 ಡಿಗ್ರಿ ಇದ್ದಾಗ ಅಷ್ಟೇ hypotenuse. ಓಕೆ, ನೆಕ್ಸ್ಟ್ ನೋಡೋಣ ಅಂತ ರೈಟ್ ಆಂಗಲ್ ಬೈ ಸೆಮಿ ಸರ್ಕಲ್ ಅಥವಾ ಡಯಾಮೀಟರ್, ಪವರ್ಫುಲ್ ಕನ್ಸ್ಟ್ರಕ್ಷನ್ ಐಡಿಯಾ. ಡ್ರಾ ಸೆಗ್ಮೆಂಟ್ ಎ ಬಿ ಅಂದ್ರೆ ಏನೈತಿ, ಒಂದು ಸರ್ಕಲ್ ನ ಡ್ರಾ ಮಾಡತ್ತೀನಿ. ಇಲ್ಲಿ ಫಸ್ಟ್ ಲೆಟ್ ಅಸ್ ಟೇಕ್ ದಿಸ್ ಸರ್ಕಲ್. ಸೊ ಇಲ್ಲಿ ಡಯಾಮೀಟರ್ ಐತಿ. ಡ್ರಾ ಸೆಗ್ಮೆಂಟ್ ಎ ಬಿ ಆಸ್ ಎ ಡಯಾಮೀಟರ್ ಆಫ್ ದ ಸರ್ಕಲ್. ಇಲ್ಲಿ ಏನೈತಿ, ನಾ ಎ ಬಿ ಡ್ರಾ ಮಾಡತ್ತೀನಿ. ಸೊ ದಿಸ್ ಈಸ್ ಅವರ್ ಎ ಬಿ, ವಿಚ್ ಇಸ್ ದ ಡಯಾಮೀಟರ್ ಆಫ್ ದ ಸರ್ಕಲ್, ಅಂಡ್ ಚೂಸ್ ಎನಿ ಪಾಯಿಂಟ್ ಸಿ ಆನ್ ದ ಸೆಮಿ ಸರ್ಕಲ್. ಸೊ ಎಲ್ಲೋ ಒಂದ್ ಕಡೆ ಪಾಯಿಂಟ್ ಚೂಸ್ ಮಾಡ್ತೀನಿ. ಲೆಟ್ ಅಸ್ ಚೂಸ್ ದಿಸ್ ಪಾಯಿಂಟ್ ಸಿ ಆನ್ ದ ಸೆಮಿ ಸರ್ಕಲ್. ಜಾಯಿನ್ ಎ ಸಿ. ಸೊ ಇಲ್ಲಿಂದ ಏನೈತಿ ಇದೆ. ಓಕೆ, ಇಲ್ಲಿ ಆಯ್ತು. ಸೊ ಲೆಟ್ ಅಸ್ ಟೇಕ್ ಒನ್ ಮೋರ್ ಹಿಯರ್. ಜಾಯಿನ್ ದಿಸ್ ಪಾಯಿಂಟ್. ಓಕೆ, ಸಿ. ಸೊ ದಿಸ್ ಈಸ್ ಅವರ್ ಪಾಯಿಂಟ್ ಸಿ. So our angle ACB, whatever the angle is formed here, exactly it is 90 degrees. Okay, so this gives that right angle triangle without directly measuring 90 degrees. So this is a 90 degrees ಇರ್ತೈತಿ ಇದು. ಓಕೆ, ಯಾಕಂದ್ರೆ so this is by right angle by semicircle law diameter. ಓಕೆ, ಸಪೋಸ್ ನಾವು ಇಲ್ಲೊಂದು ಮಾಡಿದೆ, ಇಲ್ಲಿ ಸೊ ಇಲ್ಲೊಂದು ಮಾಡಿದೆ, ಇಲ್ಲೊಂದು ಮತ್ತೆ ಇದನ್ನ ಇನ್ನೊಂದು ಇಲ್ಲ ಜಾಯಿನ್ ಮಾಡಿದೆ. ಸಾರಿ, ಸೊ ಇಲ್ಲಿಂದ ಇನ್ನೊಂದು ಇಲ್ಲೇ ಜಾಯಿನ್ ಮಾಡಿದೆ. ಸೊ ಲೆಟ್ ಅಸ್ ಸೇ ದಟ್ ಈಸ್ ಹಿಯರ್ ಸಮ್ವೇರ್ ಹಿಯರ್ ಜಾಯಿನ್ ಮಾಡಿದೆ. ಸೊ ಇವಾಗಲೂ ಸಹಿತ ಈ ಆಂಗಲ್ ಕೂಡ 90 ಡಿಗ್ರಿನ ಇರ್ತೈತಿ. ಓಕೆ, ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಕಂಡೀಷನ್ ಆಫ್ ಐ ಮೀನ್ 90 ರೈಟ್ ಆಂಗಲ್ ಟ್ರಯಾಂಗಲ್ ಇನ್ಸೈಡ್ in a semicircle or a this is one. So this theorem is based on construction. The angle subtended by diameter is a right angle. Nodri, very important. The angle subtended by a diameter is always a 90 degree or a right angle. Okay, so this is very important. Adre in case idenadru AB bit ನೀವು ಏನರ ಈಗ ಬೇರೆ ಸೆಗ್ಮೆಂಟ್ ಲೈನ್ ತಗೊಂಡ್ರೆ ಅಂತ ತಿಳ್ಕೊರಿ. ಸಪೋಸ್ ಈಗ AB ಐತಿ, ದಟ್ ಈಸ್ ಅ ಡಯಾಮೀಟರ್ ನಮ್ದು. ಇನ್ ಕೇಸ್ ಅದು AB ಬಿಟ್ ಇಲ್ಲಿ ಬೇರೆ ಏನಾದ್ರು ನೀವು ಇಲ್ಲಿ ತಗೊಂಡ್ರೆ ಅಂತ ತಿಳ್ಕೊರಿ, ಬೇರೆ ಸೆಗ್ಮೆಂಟ್. ಸೊ ಅವಾಗ ಏನಕ್ಕೈತಿ, ಈ ಕಂಡೀಷನ್ 90 ಡಿಗ್ರಿ ಸ್ಯಾಟಿಸ್ಫೈ ಆಗಂಗಿಲ್ಲ. ಅವಾಗ ಇಟ್ ವಿಲ್ ನಾಟ್ ಗೆಟ್ ಸ್ಯಾಟಿಸ್ಫೈಡ್. ಸೊ ಫೈನ್. ಸೊ ನೆಕ್ಸ್ಟ್ ಕಾಮನ್ ಕನ್ಸ್ಟ್ರಕ್ಷನ್ ಮಿಸ್ಟೇಕ್ಸ್. ಸೊ ಯೂಶಲಿ ಎರರ್ಸ್ ಏನಾಗ್ತಿರ್ತಾವಲ್ಲ ಅದನ್ನ ಸ್ವಲ್ಪ ನೋಡ್ಕೊಳ್ಳೋಣ ಅಂತ. ಸೊ ನಾಟ್ ಕೀಪಿಂಗ್ ದ ಕಂಪಾಸ್ ರೇಡಿಯಸ್ ಫಿಕ್ಸ್ಡ್ ವೈ ಟ್ರಾನ್ಸ್ಫರಿಂಗ್ ಅ ಗಿವನ್ ಲೆಂತ್. ಆ ತರ ನೀವು ಮಾಡ್ಕೋಬಾರ್ದು. ಅಂದ್ರೆ ಕಂಪಾಸ್ ರೇಡಿಯಸ್ ಏನಿರ್ತೈತಲ್ಲ, ನೀವು ಸೆಟ್ ಮಾಡಿರ್ತಿರಲ್ಲ ಕಂಪಾಸ್ ರೇಡಿಯಸ್. ಓಕೆ, ಸೊ ಇದೇನು ನೀವು ಡಿಸ್ಟೆನ್ಸ್ ಸೆಟ್ ಮಾಡಿರ್ತಿರಲ್ಲ, ಸೊ ದಿಸ್ ಶುಡ್ ನಾಟ್ ಬಿ ಚೇಂಜ್ ಅಟ್ ಎನಿ ಕಾಸ್ಟ್. ಫೈನ್. ಡ್ರಾಯಿಂಗ್ ಅನ್ ಅಪ್ರಾಕ್ಸಿಮೇಟ್ ಪರ್ಪೆಂಡಿಕ್ಯುಲರ್. ಅಪ್ರಾಕ್ಸಿಮೇಟ್ ಡ್ರಾ ಮಾಡಂಗಿಲ್ಲ, ಎಕ್ಸಾಕ್ಟ್ಲಿ ಡ್ರಾ ಮಾಡಬೇಕಾಗೈತಿ. ಸೊ ಯೂಸ್ ರಾಂಗ್ ಎಂಡ್ ಪಾಯಿಂಟ್ಸ್. ದಟ್ ಈಸ್ ಆಲ್ಸೋ ಅ ಪಾಯಿಂಟ್ ಆಫ್ ಮಿಸ್ಟೇಕ್. ಜಾಯಿನಿಂಗ್ ದ ರಾಂಗ್ ಇಂಟರ್ಸೆಕ್ಷನ್ ಪಾಯಿಂಟ್ ಇಸ್ ಆಲ್ಸೋ ಮಿಸ್ಟೇಕ್. ಸ್ಕಿಪಿಂಗ್ ದ ಫೈನಲ್ ವೆರಿಫಿಕೇಶನ್. ನೋಡ್ರಿ, ವೆರಿಫಿಕೇಶನ್ ಮಾಡಬೇಕಾ ನೀವು. ಸಮ್ ಆಫ್ ದ ಆಂಗಲ್ಸ್ ಆಫ್ ದ ಟ್ರಯಾಂಗಲ್ ಇಸ್ ಈಕ್ವಲ್ ಟು 180. ಅದನ್ನ ಚೆಕ್ ಮಾಡ್ಕೊಂಡ್ರೆ ನಿಮ್ಗೆ ಈಸಿಯಾಗಿ ಸಿಗ್ತೈತಿ. ಸೊ ಯೂಶಲಿ ಏನಾಗ್ತೈತಿ, ಸೆಂಟರ್ ಟು ರೇಡಿಯಸ್ ಅಂಡ್ ಆರ್ಕ್ ಇಂಟರ್ಸೆಕ್ಷನ್ ಅಂಡ್ ಜಾಯಿನ್. ಸೊ ಇದನ್ನ ವೆರಿಫೈ ಮಾಡ್ಕೋಬೇಕಾಗೈತಿ ನೀವು. ಓಕೆ, ಸೊ ಫೀಲ್ಡ್ ಹ್ಯಾಬಿಟ್ ಏನಂದ್ರೆ ಕನ್ಸ್ಟ್ರಕ್ಷನ್ ಸಕ್ಸಸ್ಫುಲಿ ವೆನ್ ದ ರಿಸಲ್ಟ್ ಸ್ಯಾಟಿಸ್ಫೈಸ್ ದ ಗಿವನ್ ಕಂಡೀಷನ್ಸ್, ನಾಟ್ ಮಿಯರ್ಲಿ ಹೌ ಇಟ್ ಲುಕ್ಸ್ ರೈಟ್ ಆರ್ ನೋ. ಸೊ ಗಿವನ್ ಕಂಡೀಷನ್ ಸ್ಯಾಟಿಸ್ಫೈ ಆದ್ರೆ ಅಷ್ಟೇ ನಮ್ದು ಕನ್ಸ್ಟ್ರಕ್ಷನ್ ಸಕ್ಸಸ್ಫುಲ್ ಆಗ್ತೈತಿ. ವೈ ಟ್ರಯಾಂಗಲ್ಸ್ ಮ್ಯಾಟರ್ ಟು ಅ ಲ್ಯಾಂಡ್ ಸರ್ವೇಯರ್. ಸೊ ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಕ್ವಶನ್. ಯಾಕಪ್ಪ ಇದನ್ನ ನಾವು ಸಿಲೆಬಸ್ ಇನ್ಕ್ಲೂಡ್ ಮಾಡ್ಯಾರ, ಎದಕ್ಕೆ ಇದು ಕಲಿಬೇಕಂತಂದ್ರೆ, ಸೊ ಟ್ರಯಾಂಗ್ಯುಲೇಷನ್ ಯೂಸಸ್ ಕನೆಕ್ಟೆಡ್ ಟ್ರಯಾಂಗಲ್ಸ್ ಅಂಡ್ ಡಿಟರ್ಮೈನ್ಸ್ ದ ರಿಲೇಟಿವ್ ಪೊಸಿಷನ್ಸ್. ಓಕೆ, so that is why it is important to determine the relative positions. Measured angles
ಸೊ ನೋಡ್ರಿ ಮೆಜರ್ಡ್ ಆಂಗಲ್ಸ್ ಇರ್ತಾವ ಆರ್ ಡಿಸ್ಟೆನ್ಸಸ್ ಕ್ಯಾನ್ ಬಿ ರಿಲೇಟೆಡ್ ಥ್ರೂ ದ ಆಂಗಲ್ ಜಾಮೆಟ್ರಿ. ಎಲ್ಲಾನು ನೀವು ಮಾಡೋ ಅವಶ್ಯಕತೆ ಇರಂಗಿಲ್ಲ. ಅಂದ್ರೆ ನೀವು ಒಂದ್ ಕಡೆ ಇರ್ತೈತಿ ಟ್ರಯಾಂಗಲ್ದಾಗ ನಿಮ್ಗೆ 2 ಸೈಡ್ ಈಕ್ವಲ್ ಅದಾವ ಅಂತ ಗುರ್ತೈತಿ. ಸೊ ಬಟ್ ಇದು ಒಂದ್ ಆಂಗಲ್ ಅಷ್ಟೇ ಗುರ್ತೈತಿ. ಆಬ್ವಿಯಸ್ ಇದು ಗುದ್ದೇ ಇರ್ತೈತಿ. ಅಥವಾ ಇದು ಆಲ್ರೆಡಿ ಈಕ್ವಲ್ ಅದಾವ. ಸೊ ಇನ್ನೊಂದು ಯಾವ್ದೋ ಬೇರೆ ಆಂಗಲ್ ನಿಮ್ಗೆ ಗುರ್ತೈತಿ ಅಂತ ಅನ್ಕೊಳ್ಳಿ. ದೆನ್ ಯು ಕ್ಯಾನ್ ರಿಲೇಟ್ ದಿಸ್ ಟು ದಿ ಜಾಮೆಟ್ರಿ. ಸೊ ಟ್ರಯಾಂಗಲ್ ಪ್ರೊವೈಡ್ಸ್ ಚೆಕ್ಸ್ ಲೈಕ್ ಆಂಗಲ್ ಚೆಕ್ಸ್. ಸಮ್ ಆಫ್ ದ ಆಂಗಲ್ಸ್ ಇಸ್ 180. ಸೈಡ್ ರಿಲೇಶನ್ಶಿಪ್ಸ್ ಇದ್ದಾಗ ಆಂಗಲ್ ಈಕ್ವಲ್ ಅಂತ ನೋಡ್ಕೋಬಹುದು. ಅಂಡ್ ಕ್ಲೋಸರ್ ಕಂಡೀಷನ್ಸ್ ನೋಡ್ರಿ ವೆರಿ ಇಂಪಾರ್ಟೆಂಟ್. ಸೊ ಕ್ಲೋಸರ್ ದ ಕಂಡೀಷನ್ಸ್ ನ ಕೊಡಕ್ಕೆ ಹೆಲ್ಪ್ಫುಲ್ ಆಗೈತಿ. So well-shaped triangles reduce sensitivity to small measurement errors. So ಅದಕ್ಕೆ well-conditioned triangle. Well-conditioned triangle ಏನಿರ್ತೈತಲ್ಲ, so that will reduce the errors, reduce the measurement errors. Okay. So measurement errors ನ reduce ಮಾಡ್ತೈತ್ರಿ ಅದು. ಅಥವಾ that is very important to keep our surveying very accurate. So understanding triangular properties prepares you for the later topics. ಈ ಟಾಪಿಕ್ ಒಂಥರ ಫೌಂಡೇಶನ್ ಇದ್ದಂಗಿದೆ. ಸೊ ಟ್ರಯಾಂಗಲ್ಸ್ ಟಾಪಿಕ್ ಏನೈತಲ್ಲ ಇಟ್ಸ್ ಲೈಕ್ ಅ ಫೌಂಡೇಶನ್ ಫಾರ್ ದಿ ಫರ್ದರ್ ಟಾಪಿಕ್ಸ್ ಆಫ್ ಚೈನ್ ಸರ್ವೇಯಿಂಗ್. ಅಂದ್ರೆ ಈ ಸರ್ವೇಯಿಂಗ್ ಪಾರ್ಟ್ನಾಗ ಏನು ಕಲಿತೀರಿ ಅಲ್ಲೇ ಇದು ಭಾಳ ಹೆಲ್ಪ್ಫುಲ್ ಆಕೈತಿ. ಅಥವಾ ಟ್ರಾವರ್ಸಿಂಗ್ ಅಥವಾ ಟ್ರಯಾಂಗುಲೇಷನ್ ಮಾಡಿದಾಗ ದಿಸ್ ವಿಲ್ ಬಿ ವೆರಿ ಹೆಲ್ಪ್ಫುಲ್. ಸೊ ದ ಡೀಪರ್ ಸರ್ವೇಯಿಂಗ್ ಅಪ್ಲಿಕೇಶನ್ ಕಮ್ಸ್ ವೆನ್ ಟ್ರಯಾಂಗಲ್ಸ್ ಆರ್ ಯೂಸ್ ಆಸ್ ಅ ನೆಟ್ವರ್ಕ್ ರಾದರ್ ದನ್ ಆಸ್ ಅ ಸಿಂಗಲ್ ಕ್ಲಾಸ್ ರೂಮ್ ಫಿಟರ್. ಓಕೆ, ಸೊ ಇದನ್ನ ನೋಡೋಣಂತ. ಸೊ ಸರ್ವೆ ಸ್ಟೈಲ್ ಎಕ್ಸಾಂಪಲ್ ನೋಡ್ರಿ ಇಲ್ಲಿ. ಯೂಸ್ ಟ್ರಯಾಂಗಲ್ ಲಾಜಿಕ್ ಬಿಫೋರ್ ರೀಚಿಂಗ್ ಫಾರ್ ಅ ಕ್ಯಾಲ್ಕುಲೇಟರ್. ಅ ಬೇಸ್ ಲೈನ್ ಈಸ್ ಅಬ್ಸರ್ವ್ಡ್ ವಿತ್ ಟೂ ಸೈಡ್ ಆಂಗಲ್ಸ್. ನೋಡ್ರಿ ಬೇಸ್ ಲೈನ್ AB is observed. This is our side to point C. ಅಂದ್ರೆ ನಿಮ್ದು ಇಲ್ಲೊಂದು ಏನೈತಿ ಸರ್ವೆ ಇನ್ಸ್ಟ್ರೂಮೆಂಟ್ ಐತಿ, ಇಲ್ಲೊಂದು ಸರ್ವೆ ಇನ್ಸ್ಟ್ರೂಮೆಂಟ್ ಐತಿ. ಪರ್ಸನ್ ಎ ಪರ್ಸನ್ ಬಿ ಅವ್ರಿಬ್ರು ಏನ್ ಮಾಡ್ತಾರೆ ಒಂದೇ ಕಡೆ ಸ್ಪಾಟ್ ಮಾಡ್ತಾರ. ಯಾವ್ದು ಪಾಯಿಂಟ್ ಟಾರ್ಗೆಟ್ ಏನೈತಿ ಸಿ ಐತಿ. ಸೊ ದಿಸ್ ಈಸ್ ಅವರ್ ಟಾರ್ಗೆಟ್. ಓಕೆ, ಸಪೋಸ್ ಆಂಗಲ್ ಎ, ಇಲ್ಲೇನು ಆಂಗಲ್ ಎ ಬರತೈತಲ್ಲ ಅವನ ಅನ್ನತಾನ ಸೊ 52 ಡಿಗ್ರಿ ತನ್ನತಾನ. ಸೊ ಆಂಗಲ್ ಬಿ ಏನತಾನ ಅವ 68 ಡಿಗ್ರಿ ತನ್ನತಾನ. ಓಕೆ, ಸೊ ದೆನ್ ಆಂಗಲ್ ಸಿ, ವಾಟ್ ಇಸ್ ದ ಆಂಗಲ್ ಸಿ ಇಲ್ಲೇ ಇವ್ರಿಬ್ರು ನಡುವೆ ಅಂತಂದ್ರೆ ಸೊ 180 ಡಿಗ್ರಿ ಮೈನಸ್ 52 ಮೈನಸ್ 68 ಅಂದ್ರೆ 60 ಡಿಗ್ರಿ. ಸೊ ಇದು 60 ಡಿಗ್ರಿ ಆಕೈತವ. So if the exterior angle at C is formed by extending the CB. ಇದೇನ್ CB ಇರ್ತದಲ್ಲ ಇದನ್ನ ಎಕ್ಸ್ಟೆಂಡ್ ಮಾಡ್ಕೊಂಡೆ ಅಂತ ತಿಳ್ಕೊರಿ. ಸಪೋಸ್ ಎಕ್ಸ್ಟೆಂಡ್ ಮಾಡ್ಕೊಂಡೆ is nothing but it equals 52 plus 68. ಹೌದಲ್ರಿ? So the exterior angle here, the exterior angle formed here, it is equal to the sum of the interior opposite angles. ಯಾವ 52. So exterior angle is equal to sum of interior opposite angles, which is 52 plus 68 degrees. So 52 plus 68 is 120 degrees. Okay. So this is equal to 52 plus 60, that is 120 degrees. So same geometry, two different ways for checking the result. So ಹಾಗಾಗಿ ಈ ತರ geometry, the triangles the properties ನಿಮಗೆ ಬಹಳ ಹೆಲ್ಪ್ಫುಲ್ ಆಗ್ತಾವ. So they become very handy in the surveying part. So let's see high yield. Vertex ಅಂತಂದ್ರೆ ಏನಿದೆ ಟರ್ಮಿನಾಲಜಿ ನೋಡ್ಕೊಂಡು. vertex ಅಂದ್ರೆ ಕಾಮನ್ ಎಂಡ್ ಪಾಯಿಂಟ್ಸ್ ಆಫ್ ಟೂ ಸೈಡ್ಸ್. ಇಂಟೀರಿಯರ್ ಅಂದ್ರೆ angle inside the triangle. exterior angle formed by extending one side. remote interior angles ಅಂದ್ರೆ two interior angles not adjacent to each other. ಅಂದ್ರೆ ಈ ತರ ಒಂದು ಟ್ರಯಾಂಗಲ್ ಅಂದ್ರೆ ಸೊ ದೀಸ್ ಆರ್ ನಾಟ್ ಅಡ್ಜಸೆಂಟ್ ಟು ಈಚ್ ಅದರ್, ಜಸ್ಟ್ ಆಜು ಬಾಜು ಇಲ್ಲ. ಓಕೆ, ಆ ತರ. ಸೊ ಹೈಪೋಟೆನಸ್ ಸೈಡ್ ಅಪೋಸಿಟ್ ಟು ದಿ ರೈಟ್ ಆಂಗಲ್ ಟ್ರಯಾಂಗಲ್. ಸೊ ಬೇಸ್ ಆಂಗಲ್ಸ್ ಅಂತಂದ್ರೆ ಸೊ ಬೇಸ್ ಆಂಗಲ್ಸ್ ಆರ್ ಯೂಶಲಿ ವಾಟ್ ವಿ ಸ್ಪಾಟ್ ಇನ್ ಐಸೋಸೆಲೆಸ್ ಟ್ರಯಾಂಗಲ್ ನಾಗ ಅಷ್ಟೇ ಕರಿತೀವಿ ಅದಕ್ಕೆ ಬೇಸ್ ಆಂಗಲ್ ಅಂತ ಹೇಳಿ. ಸೊ ದೀಸ್ ಟು ಆರ್ ಅವರ್ ಬೇಸ್ ಆಂಗಲ್ಸ್. ಫೈನ್, ದಿಸ್ ಇಸ್ ಒನ್ ಟರ್ಮ್ಸ್ ನೋಡ್ಕೊಂಡ್ವಿ. ಸೊ ಲಾಸ್ಟಿಗೆ ಒಂದು ಸ್ಲೈಡ್ ರಿವಿಷನ್ ತಗೊಂಡ್ರೆ ಸಮ್ ಆಫ್ ದಿ ಆಂಗಲ್ಸ್ ಈಸ್ 180. exterior angle is equal to sum of interior remote interior angles. exterior angle plus adjacent interior angle is 180 degree ಅಂದ್ರೆ linear pair. So this is the linear pair. So ಈ angle plus ಈ angle ಸೇರಿದ್ರೆ 180 degree ಆಕೈತಿ. Okay, so equal sides ಅಂದ್ರೆ equal opposite angles. equilateral triangle ಇದ್ರೆ 3 equal sides, 3 equal angles which are equal to 60 degrees. So right triangle ಅಂತಂದ್ರೆ one angle is 90 degrees and the opposite side is hypotenuse. Okay, so acute angle ಅಂತಂದ್ರೆ all the angles which are less than 90 acute. obtuse one angle, any one angle ಅಷ್ಟೇ 90 greater than 90 degree ಇದ್ರೆ obtuse ಆಕೈತಿ. So the right angle ಇರಾಕ ಕಂಡೀಷನ್ one angle 90 degree ಇರಲೇಬೇಕು. ಓಕೆ, ಸೊ ವೆರಿ ಇಂಪಾರ್ಟೆಂಟ್. ನೀವೇನು ಮಾಡ್ಕೋಬಹುದು, ಐಡೆಂಟಿಫೈ ಮಾಡ್ಕೊಡಿ ಸರಿಯಾಗಿ, ಆಮೇಲೆ ಥಿಯರಮ್ ಅಪ್ಲೈ ಮಾಡಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಆಮೇಲೆ ಆನ್ಸರ್ನ ಕ್ಯಾಲ್ಕುಲೇಟ್ ಮಾಡ್ಕೊಡಿ. ಸೊ ಫೈನ್, ಥ್ಯಾಂಕ್ ಯು ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ನಾವು ಏನು ಮಾಡಿದ್ವಿ, ಎಂಟೈರ್ ಟ್ರಯಾಂಗಲ್ಸ್ ನಾವೇನು ಮಾಡಿದ್ವಿ, ಬೇಸಿಕ್ಸ್ ಆ್ಯಂಡ್ ಕಾನ್ಸೆಪ್ಟ್ ಏನು ಸಿಲೆಬಸ್ ಪ್ರಕಾರ ಕೊಟ್ಟಾನ ಅದ್ರ ಪ್ರಕಾರ ಕಂಡುಹಿಡ್ಕೊಂಡ್ವಿ. ಓಕೆ, ಸೊ ಸಿಲೆಬಸ್ ಪ್ರಕಾರ ಕಾನ್ಸೆಪ್ಟ್ ಕಂಡುಹಿಡ್ಕೊಂಡ್ವಿ ಮತ್ತು ಬೇಸಿಕ್ಸ್ನ ನೋಡ್ಕೊಂಡ್ಬಿಟ್ವಿ. ಸೊ ನೆಕ್ಸ್ಟ್ ವಿಡಿಯೋದಾಗೆ ದಿಸ್ ಇಸ್ ಲೆಕ್ಚರ್ 1. ಸೊ ಲೆಕ್ಚರ್ 2 ಒಳಗೆ ಮೇನ್ಲಿ ನಾವು MCQs ಬಗ್ಗೆ ನೋಡ್ಕೊಳ್ಳೋಣ ಅಂತ, ಡೀಟೇಲ್ ಆಗಿ MCQsನ ನೋಡ್ಕೊಳ್ಳೋಣ, ಸಾಲ್ವ್ ಮಾಡೋಣ ಅಂತ. ಅಲ್ಲಿ ಪ್ರಿನ್ಸಿಪಲ್ಸ್ ಕಾನ್ಸೆಪ್ಟ್ಸ್ನ ಕಲ್ತೇವೆ, ಅದನ್ನು ಅಪ್ಲೈ ಮಾಡೋಣ ಅಂತ. ಓಕೆ, ಸೊ ಹಾಗಾಗಿ ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ನಮ್ಗೆ ಎಂಟೈರ್ ಪೇಪರ್ 2 ಕಂಪ್ಲೀಟೆಡ್ ಕೋಚಿಂಗ್ ಬೇಕಂದ್ರೆ ಜಸ್ಟ್ 500 rupeesಗೆ ನಾವು ಎಲ್ಲ ಸಿಲೆಬಸ್ ಆಫ್ ಸ್ಪೆಸಿಫಿಕ್ ಪೇಪರ್ 2 ನಾವು ಕವರ್ ಮಾಡ್ತೀವಿ. ಕೆಳಗೆ ಕೊಟ್ಟಿರುವಂಥ ಲಿಂಕಿಗೆ ಹೋಗಿ ನೀವು ಮೆಸೇಜ್ ಮಾಡಿರಿ, ನಿಮ್ಗೆ ನಾವು ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ತೀವಿ, ಮುಂದಿನ ಪ್ರೊಸೀಜರ್ನ ತಿಳಿಸ್ಕೊಡ್ತೀವಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಸೊ ಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು.